ಲೋಕಸಮರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಭೀಮಾ ಜ್ಯುವೆಲ್ಲರ್ಸ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ, ಫ್ಯಾಮಿಲಿ ಫ್ಯಾಷನ್. ನಮಸ್ಕಾರ ವೀಕ್ಷಕರೇ, ಲೋಕಸಮರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ರಾಷ್ಟ್ರೀಯ ನಾಯಕರನ್ನ ನೋಡಿ ಮತ ಹಾಕ್ಬೇಕಾ ಅಥವಾ ಸ್ಥಳೀಯ ಅಭ್ಯರ್ಥಿಯನ್ನ ನೋಡಿ ಮತ ಹಾಕ್ಬೇಕಾ, ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ತೇವೆ. ನಮ್ಮ ಜೊತೆ ಇದ್ದಾರೆ ಬಿಜೆಪಿ ಉಡುಪಿ ಜಿಲ್ಲೆಯ ಕಾರ್ಯದರ್ಶಿಯಾಗಿರುವಂತಹ ಶ್ರೀಕಾಂತ್ ನಾಯ್ಕ್ ಅವರು. ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವಕ್ತಾರರಾಗಿರುವಂತಹ ವಿಕಾಸ್ ಹೆಗ್ಡೆ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲನೇದಾಗಿ ನಾನು ಶ್ರೀಕಾಂತ್ ನಾಯ್ಕ್ ನಿಮ್ಮಲ್ಲಿ ನಾನು ಮಾತಾಡ್ತೇನೆ. ಚುನಾವಣಾ ಪ್ರಚಾರ ಕಾರ್ಯ ಯಾವ ರೀತಿಯಲ್ಲಿ ನಡೀತಾ ಇದೆ? ಚುನಾವಣಾ ಪ್ರಚಾರ ಕಾರ್ಯ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಸಂಘಟನಾತ್ಮಕವಾಗಿ ವಾರ್ಡ್ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ಅತ್ಯಂತ ಬಲಿಷ್ಠವಾಗಿರೋ ಪಾರ್ಟಿ ನಮ್ಮದು. ಕೇಡರ್ ಬೇಸ್ಡ್ ಪಾರ್ಟಿ ಅಂತ ಹೇಳಿದ್ದಾರೆ ನಮ್ಮ ಪಕ್ಷ. ಪಾರ್ಟಿ ವಿತ್ ಡಿಫರೆನ್ಸ್ ಅಂದರೆ ಬೂತ್ ಮಟ್ಟದಿಂದ ರಾಷ್ಟ್ರೀಯ ಮಟ್ಟದವರೆಗೆ ನಮಗೆ ಪ್ರತಿಯೊಂದು ಕಡೆಯೂ ನಮ್ಮ ವ್ಯವಸ್ಥಿತವಾದ ಸಂಘಟನಾ ವ್ಯವಸ್ಥೆ ಇದೆ. ಈ ಮೂಲಕ ನಾವು ಈಗಾಗಲೇ ಬಹಳ ಅದ್ಧೂರಿಯಾಗಿ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೇವೆ. ಪ್ರತಿ ವಾರ್ಡ್ಗಳಲ್ಲಿ ನಮ್ಮದು ವಾರ್ಡ್ ಸಮಿತಿ ಇದೆ, ಬೂತ್ ಅಧ್ಯಕ್ಷರು ಮತ್ತು 13 ಜನರ ಸಮಿತಿ ಇದೆ. ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಬೂತ್ಗಳಲ್ಲಿ ಈ ಸಮಿತಿ ಇದೆ ಅಂತ ಹೇಳಿ ನಮಗೆ ಹೆಮ್ಮೆ ಆಗ್ತದೆ. ಎಲ್ಲ ವಾರ್ಡ್ಗಳಲ್ಲಿ ಇವತ್ತು ಬೂತ್ ಅಧ್ಯಕ್ಷರು ಮತ್ತು ಅವರ ಸಮಿತಿಯೊಂದಿಗೆ ಎಲ್ಲ ಮನೆ ಮನೆ ಭೇಟಿ ಮಾಡುವಂಥ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಸುಮಾರು 90% ಈಗಾಗಲೇ ಮುಕ್ತಾಯಗೊಂಡಿದೆ. ಇವತ್ತು ಸಂಜೆ ಒಳಗೆ 100% ಎಲ್ಲ ವಾರ್ಡ್ಗಳಲ್ಲಿಯೂ ಎಲ್ಲ ಮನೆಗಳನ್ನು ಭೇಟಿ ಮಾಡ್ತೇವೆ ಎನ್ನುವಂಥ ಭರವಸೆಯನ್ನು ಎಲ್ಲ ವಾರ್ಡ್ ಅಧ್ಯಕ್ಷರುಗಳು ಮತ್ತು ನಮ್ಮ ಶಕ್ತಿ ಕೇಂದ್ರ ಪ್ರಮುಖರು ಕೊಟ್ಟಿದ್ದಾರೆ. ಹಾಗಾಗಿ ಭಾಳ ಅದ್ಧೂರಿಯಾಗಿ ನಾವು ಈ ಚುನಾವಣೆಯ ಹಬ್ಬವನ್ನು ಅನುಭವಿಸ್ತಿದ್ದೇವೆ ಮತ್ತು ಒಳ್ಳೆಯ ರೀತಿಯಲ್ಲಿ ಚುನಾವಣೆಯನ್ನು ನಡೆಸ್ತಾ ಇದ್ದೇವೆ. 100ಕ್ಕೆ 100 ನಮ್ಮ ಅಭ್ಯರ್ಥಿಯಾದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು ಗೆಲ್ತಾರೆ ಎನ್ನುವಂಥ ಭರವಸೆಯನ್ನು ನಾವು ವ್ಯಕ್ತಪಡಿಸ್ತೇವೆ. ಓಕೆ, ಅದೇ ರೀತಿ ಸರ್, ತಮ್ಮ ಪಕ್ಷದಲ್ಲಿ ಚುನಾವಣಾ ಪ್ರಚಾರ ಕಾರ್ಯ ಯಾವ ರೀತಿಯಲ್ಲಿ ನಡೀತಾ ಇದೆ? ನಾವು ಏನು ಲೋಕಸಭಾ ಚುನಾವಣೆ ಈ ವರ್ಷ ಬರ್ತದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ತಿಳಿದಂಥ ವಿಚಾರ. ಈ ವರ್ಷದ ಪ್ರಾರಂಭದಲ್ಲೇ ನಾವು ಲೋಕಸಭಾ ಚುನಾವಣೆಗೆ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ. ನಮಗೆ ವಿಶೇಷವಾಗಿ ಒಂದು ವಿಚಾರ ಅಂತ ಹೇಳಿದರೆ, ಸುಮಾರು 9 ತಿಂಗಳಿಂದ ಮನೆ ಮನೆಗೆ ನಮ್ಮ ಪ್ರಚಾರ ನಡೀತಾ ಇದೆ. ಯಾಕಂತ ಹೇಳಿದರೆ, ಯಾವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು, 5 ಗ್ಯಾರಂಟಿಗಳನ್ನು ನಾವು ಏನು ಘೋಷಣೆ ಮಾಡಿದ್ದು, ಆ 5 ಗ್ಯಾರಂಟಿ ಮನೆ ಮನೆಗೆ ಹೋಗ್ಲಿಕ್ಕೆ ಪ್ರಾರಂಭ ಆದ ದಿವಸದಿಂದ ಪ್ರತಿ ಮನೆಯಲ್ಲೂ ಕೂಡ ಕಾಂಗ್ರೆಸ್ನ ಪರವಾದ ಗಾಳಿ, ಕಾಂಗ್ರೆಸ್ನ ಪರವಾಗಿ ನಾವು ಮತ ಹಾಕಬೇಕು ಅನ್ನೋಂಥ ಒಂದು ದೊಡ್ಡ ಹವಾ ಈ ಬಾರಿ ಕಾಂಗ್ರೆಸ್ನ ಪರವಾಗಿ ಎದ್ದಿದೆ. ಅದ್ರ ಜೊತೆಯಲ್ಲಿ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ, ಒಬ್ಬ ಸಜ್ಜನ ಹಾಗೂ ಪ್ರಾಮಾಣಿಕ ವ್ಯಕ್ತಿ, ಈ ಬಗ್ಗೆ ಏನು ಸಚಿವರಾಗಿ ಜಿಲ್ಲೆಯನ್ನು ರಚನೆ ಮಾಡಿದವರು, ಅದೆಷ್ಟೋ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದವರು, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡು ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಏನು ನಾಮಪತ್ರ ಸಲ್ಲಿಸಿದ ದಿನದಿಂದ ನಮ್ಮ ಪ್ರಚಾರ ಕಾರ್ಯ ಎನ್ನುವಂಥದ್ದು ಏನು ಅರಬ್ಬಿ ಸಮುದ್ರದಲ್ಲಿ ಹೇಗೆ ಅಲೆಗಳು ಬರ್ತದೋ ಹೇಗೆ ಮಲೆನಾಡಿನಲ್ಲಿ ಗಾಳಿ ಬೀಸ್ತದೋ ಅದೇ ರೀತಿಯಲ್ಲಿ ಪ್ರತಿ ಮನೆಗೆ ಹೋಗಿ ನಾವು ಪ್ರಚಾರವನ್ನು ಮಾಡ್ತಾ ಇದ್ದೇವೆ. ಕಾರ್ಯಕರ್ತರು ಅತ್ಯಂತ ಹುಮ್ಮಸ್ಸಿನಿಂದ, ನಾನು ತುಂಬ ವರ್ಷಗಳಿಂದ ಚುನಾವಣೆ ನೋಡ್ತಾ ಇದ್ದೇನೆ, ಇಷ್ಟೊಂದು ಹುಮ್ಮಸ್ಸಿನಿಂದ ಕಾಂಗ್ರೆಸ್ ಕಾರ್ಯಕರ್ತರು ಕೆಲಸ ಮಾಡಿದ್ದು ಇತ್ತೀಚಿನ ವರ್ಷಗಳಲ್ಲಿ ನಾನು ನೋಡಲಿಲ್ಲ. ಅಂದರೆ ಜಯಪ್ರಕಾಶ್ ಹೆಗಡೆಯವರು ಮತ್ತು ಕಾಂಗ್ರೆಸ್ನ ಗ್ಯಾರಂಟಿಗಳ ಜೊತೆಯಲ್ಲಿ ಮನೆ ಹೋಗಲಿಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದಾರೆ. ಅಂದರೆ ಈಗಾಗಲೇ ಒಂದು ಹಂತದ ಚುನಾವಣಾ ಪ್ರಚಾರ ನಮ್ಮದು ಮುಗಿದಿದೆ. ಇನ್ನೇನು 2-3 ದಿವಸದಲ್ಲಿ ಬೆಲೆಟ್ ಮತ್ತು ಇನ್ನಷ್ಟು ಏನು ಜಯಪ್ರಕಾಶ್ ಹೆಗಡೆರ ಸಾಧನೆಯ ಒಂದು ಪಕ್ಷಿ ನೋಟ ಅದನ್ನೆಲ್ಲ ಹಿಡ್ಕೊಂಡು 2ನೇ ಹಂತದ ಚುನಾವಣಾ ಪ್ರಚಾರ ಕೂಡ ಹೋಗ್ತಾ ಇದ್ದೇವೆ. ಮನೆ ಹೋಗುವಾಗ ನಮ್ಗೆ ಅರ್ಥ ಆಗ್ತಾ ಇದೆ, ಈ ಬಾರಿ ನಾನು ಈ ಕ್ಷೇತ್ರವನ್ನು ಕರಾವಳಿ ಕ್ಷೇತ್ರ ಅಂತ ಹೇಳಿಕ್ಕೆ ಒಪ್ಪುದಿಲ್ಲ. ಯಾಕಂತ ಹೇಳಿದರೆ, ಇದು 4 ಕ್ಷೇತ್ರ ಕರಾವಳಿ ಆದರೆ ಉಳಿದ 4 ಕ್ಷೇತ್ರ ಮಲೆನಾಡಿದು ಚಿಕ್ಕಮಗಳೂರು ಜಿಲ್ಲೆ ಬರ್ತದೆ. ಈ ಬಾರಿ ಅತ್ಯುತ್ತಮವಾದ ವಾತಾವರಣ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಇದೆ. ಜಯಪ್ರಕಾಶ್ ಹೆಗಡೆ ಅತ್ಯಧಿಕ ಮತದಲ್ಲಿ ಗೆಲ್ಲುವುದಕ್ಕೆ ಯಾವುದೇ ಅನುಮಾನ ಇಲ್ಲ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಎಲ್ಲೋ ಒಂದು ಕಡೆ ಅಂದ್ರೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಗಿಂತ ಈ ಬಾರಿ ಅಂದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸ್ವಲ್ಪ ಆಕ್ಟಿವ್ ಆಗಿದೆ ಅಂತ ನಾನು ಹೇಳ್ಬಹುದು. ಒಪ್ಕೊಳ್ತೀರಾ? ಖಂಡಿತ. ಕಳೆದ ಬಾರಿ ನಮ್ದು ಮತ್ತೆ JDS ಅಲಯನ್ಸ್ ಆಗಿತ್ತು. ಕಳೆದ ಬಾರಿ ಪ್ರಮೋದ್ ಮಧ್ವರಾಜರವರು JDS ಇಂದ ಸ್ಪರ್ಧೆ ಮಾಡಿದ್ರು. ಆವಾಗ ಸ್ವಲ್ಪ ಒಂದು ನಮ್ಮ ಪಕ್ಷದ ಅಭ್ಯರ್ಥಿ ಇಲ್ಲದೆ ಬೇರೆ ಪಕ್ಷದ ಅಭ್ಯರ್ಥಿ ಸ್ಪರ್ಧೆ ಮಾಡಿದಾಗ ನಮ್ಮ ಕಾರ್ಯಕರ್ತರಲ್ಲಿ ಒಂದಷ್ಟು ಉತ್ಸಾಹ ಕಡಿಮೆ ಆಗುವಂಥದ್ದು, ಒಂದಷ್ಟು ಚುನಾವಣೆ ಬಗ್ಗೆ ಅಷ್ಟೊಂದು ಅವರು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥ ಸರ್ವೇ ಸಾಮಾನ್ಯ. ಆದರೆ ಈ ಬಾರಿ ಅತ್ಯುತ್ತಮ ಒಂದು ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷ ಜಯಪ್ರಕಾಶ್ ಅವರನ್ನು ಕೊಡ್ಲಿಕ್ಕೋಸ್ಕರ ನೀವು ಹೇಳಿದಾಗೆ ನಮ್ಮ ಕಾರ್ಯಕರ್ತರು ಅಂತ ರಣೋತ್ಸಾಹದಲ್ಲಿ ಈ ಬಾರಿ ಚುನಾವಣೆಯನ್ನ ಕೆಲಸ ಮಾಡಲಿಕ್ಕೆ ತಯಾರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಶ್ರೀಕಾಂತ್ ಸರ್, ನಾನು ನಿಮ್ ಜೊತೆ ಮಾತಾಡ್ತೀನಿ. ವಿರೋಧ ಪಕ್ಷದವರಿಗೆ ಹೇಳ್ತಾರೆ, ಸೊ ನಾವು ನಮ್ಮ ಅಭ್ಯರ್ಥಿಯ ಹೆಸರನ್ನ ಹೇಳಿ ಮತವನ್ನ ಕೇಳ್ತಾ ಇದ್ದೇವೆ, ಆದ್ರೆ ಬಿಜೆಪಿಯವರು ಮೋದಿ ಹೆಸರಲ್ಲಿ ವೋಟನ್ನ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇದಕ್ಕೆ ನೀವು ಏನು ಉತ್ತರ ಕೊಡ್ಲಿಕ್ಕೆ ಹೇಳ್ತೀರಿ? ಒಂದು ವಿಕಾಸ್ ಹೆಗ್ಡೆ ಅವರಿಗೆ ಹೇಳಿದಾಗೆ ಅವ್ರ ಪ್ರಥಮ ಹಂತದ ಮನೆ ಭೇಟಿ ಮುಕ್ತಾಯ ಆಗಿದೆ ಅಂತ ಹೇಳಿದರು. ನಮ್ಮ ಊರಿನಲ್ಲಿ ನೀವು ಇವತ್ತಿಗೂ ಬಂದು ನೋಡಿದರೆ, ನಮ್ಮ ಊರಿನಲ್ಲಿ ಸುಮಾರು 70-80 ಮನೆ ಇರುವ ಒಂದು ಹಳ್ಳಿ, ಒಂದು ಮನೆಗೆ ಇವತ್ತಿಗೆ ಅವರು ಭೇಟಿ ಕೊಡಲಿಲ್ಲ. ಅವರಿಗೆ ಮಾಹಿತಿ ಉಂಟು ಇಲ್ಲೋ ಗೊತ್ತಿಲ್ಲ.
ಅವರ ಮನೆ ಮನೆ ಪ್ರಚಾರ 100ಕ್ಕೆ 100. ಅವರ ಕಾರ್ಯಕರ್ತರು ಏನು ಸಮುದ್ರದ ಅಲೆಯಂತೆ ಉಪ್ತಿದ್ದಾರೆ ಅಂತ ಹೇಳಿದ್ರಲ್ಲ, 100ಕ್ಕೆ 100 ಅವರಿಗೆ ಕಾರ್ಯಕರ್ತರು ಸಿಗ್ತಾ ಇಲ್ಲ. ವಾರ್ಡ್ಗಳಲ್ಲಿ ಮನೆ ಮನೆ ಹೋಗಲಿಕ್ಕೆ ಎಲ್ಲಿ ಪೇಮೆಂಟಿಗೆ ಕಾರ್ಯಕರ್ತರು ಸಿಗ್ತಾರೋ ಅಂತ ನೋಡಿ ಹುಡುಕ್ತಾ ಇದ್ದಾರೆ. ಇದು ವಾಸ್ತವ ಪರಿಸ್ಥಿತಿ. ಅವರಿಗೆ ವರದಿ ಬಂದಿರ್ಬೋದು. ಹಾಗೆ ಎರಡನೇದ್ದು ನೀವೀಗ ಹೇಳಿದ್ರಿ, ಅಭ್ಯರ್ಥಿ ತಮ್ಮ ಹೆಸರು ಹೇಳ್ಕೊಂಡು ಮತ ಬೇಡ್ತಿದ್ದಾರೆ ಎನ್ನುವಂಥದ್ದು. ನಾವು ಕೌಟುಂಬಿಕ ಪದ್ಧತಿಯಲ್ಲಿ ನಂಬಿಕೆ ಇಟ್ಟಂಥವ್ರು. ಭಾರತ ಎನ್ನುವಂಥದ್ದು, ಭಾರತದ ವಿಶಿಷ್ಟತೆ ಏನು? ಕೌಟುಂಬಿಕ ಪದ್ಧತಿ ಎನ್ನುವಂಥದ್ದು ಭಾರತದ ವಿಶಿಷ್ಟತೆ. ಈ ಕುಟುಂಬದಲ್ಲಿ ಒಬ್ಬ ಯಜಮಾನ ಇರಬೇಕು. ಆ ಯಜಮಾನನ ಆದೇಶದಂತೆ ಅಥವಾ ಯಜಮಾನನ ಯೋಚನೆಯಂತೆ, ಯೋಜನೆಗಳಂತೆ ಮನೆ ನಡೆಯುವಂಥದ್ದು. ಅದೇ ರೀತಿ ರಾಷ್ಟ್ರೀಯ ವಿಚಾರವನ್ನು ಇಟ್ಕೊಂಡು ನಾವು ಭಾರತವನ್ನು ತಾಯಿ ಭಾರತಿ ಅಂತ ಪೂಜೆ ಮಾಡಿದವರು. ಎಲ್ಲ ದೇಶಭಕ್ತರು ಭಾರತವನ್ನು ದೇವರ ಸ್ವರೂಪದಲ್ಲಿ ಕಂಡವರು. ನಾವು BJPಯವರು ಅಂತ ಹೇಳೋದಲ್ಲ, ಎಲ್ಲ ದೇಶಭಕ್ತರು. ಈ ಭಾರತವನ್ನೊಂದು ಸಮೃದ್ಧವಾಗಿ ನಡೆಸಬೇಕಂತ ಆದರೆ ಅದಕ್ಕೆ ಒಬ್ಬ ಸಮರ್ಥ ನಾಯಕ ಬೇಕು. ಈ ಸಮರ್ಥ ನಾಯಕ, ನಮ್ಮ ನಾಯಕ ಮೋದಿಜಿಯವರು. ನಾವು ಅವರು ನಮ್ಮ ನಾಯಕರಂತೇಳಿ ಎದೆ ತಟ್ಟಿಕೊಂಡು ಎಲ್ಲಿಯೂ ಹೇಳ್ತೇವೆ ಪ್ರಾಮಾಣಿಕವಾಗಿ ಅವರು ನಮ್ಮ ನಾಯಕರು ಅಂತೇಳಿ. ಕಾಂಗ್ರೆಸ್ನವರು ಯಾಕೆ ಸ್ಥಳೀಯ ಅಭ್ಯರ್ಥಿ ಹೆಸರನ್ನು ಹೇಳ್ತಾರೆ ಅಂದರೆ, ಅವರಿಗೆ ಅವರ ರಾಷ್ಟ್ರೀಯ ನಾಯಕರು ಯಾರು? ರಾಹುಲ್ ಗಾಂಧಿ. ಅವರ ಹೆಸರನ್ನು ಹೇಳಿ ಇಲ್ಲಿ ಮತ ಕೇಳಿದರೆ ಖಂಡಿತವಾಗಿ ಅವರಿಗೆ ಠೇವಣಿ ಸಿಗುವುದಿಲ್ಲ. ಅವರು ಯಾವ ರೀತಿ ಒಂದು ಅಪ್ರಬುದ್ಧ ರಾಜಕಾರಣಿ ಎನ್ನುವಂಥದ್ದು ಇವತ್ತು ಇಡೀ ಲೋಕಕ್ಕೆ ಗೊತ್ತಿದೆ. ಇವತ್ತು ಮೋದಿಜಿಯವರು ಪ್ರಧಾನಮಂತ್ರಿ ಆದ ನಂತರ ಭಾರತದ ಸ್ಥಾನಮಾನಗಳು ಯಾವ ರೀತಿ ಇದೆ, ಇವತ್ತು ಭಾರತದ ಆರ್ಥಿಕತೆ ಇರ್ಬೋದು, ಭಾರತದಲ್ಲಿರುವಂಥ ಬಡತನದ ರೇಖೆಗಿಂತ ಮೇಲ್ಮಟ್ಟಕ್ಕೆ ಏರಿದಂಥ ಪ್ರಗತಿ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಸೈನಿಕರಿಗೆ ಕೊಟ್ಟಂಥ ಸ್ವಾತಂತ್ರ್ಯ ಇರ್ಬೋದು, ಎಲ್ಲ ವಿಚಾರಗಳನ್ನು ನಾವು ಗಮನಿಸಿದರೆ ಅಭಿವೃದ್ಧಿ ಎನ್ನುವಂಥದ್ದು ರಸ್ತೆ, ಲೈಟು, ನೀರು, ಹಕ್ಕುಪತ್ರ ಇದಿಷ್ಟಕ್ಕೆ ಸೀಮಿತವಾಗಿರುವಂಥದ್ದಲ್ಲ. ಸಂಪೂರ್ಣವಾಗಿ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಬೇಕು. ಭಾರತ ಇಡೀ ವಿಶ್ವದಲ್ಲೇ ಒಂದು ಗಮನಿಸುವಂಥ ಒಂದು ರಾಷ್ಟ್ರ ಆಗಬೇಕು. ಭಾರತದ ನಮ್ಮ ದೇಶಭಕ್ತರ ನಿಲುವು ಯಾವುದಂದರೆ, ಭಾರತ ಪರಮ ವೈಭವಕ್ಕೆ ಹೋಗಬೇಕು, ಭಾರತ ವಿಶ್ವ ಗುರು ಆಗಬೇಕು ಎನ್ನುವುದು ನಮ್ಮೆಲ್ಲರ ಚಿಂತನೆ ದೇಶಭಕ್ತರದ್ದು. ಅದೇ ರೀತಿ ಭಾರತ ಇವತ್ತು ಅದಕ್ಕೆ ದಾಪುಗಾಲು ಹಾಕ್ತಾ ಇದೆ. ಇವತ್ತು ತಾವು ನೋಡಿದಿರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಸ್ಥಾನಮಾನ ಹೆಚ್ಚಿದೆ. ಇವತ್ತು 5ನೇ ಸ್ಥಾನಮಾನ, ಇವತ್ತು ಆರ್ಥಿಕತೆಯಲ್ಲಿ 5ನೇ ಸ್ಥಾನಮಾನ ಇದೆ. ಮುಂದಿನ ನಮ್ಮ ಮೋದಿಜಿಯವರ ಅವಧಿಯಲ್ಲಿ ಇದು 3ನೇ ಸ್ಥಾನಮಾನಕ್ಕೆ ಬರಲಿಕ್ಕಿದೆ. ಎಲ್ಲ ರೀತಿಯಲ್ಲಿ ನೋಡಿದ್ರು ಇವತ್ತು ಮೋದಿಜಿ ಎನ್ನುವಂಥದ್ದು ಇವತ್ತು ಇಡೀ ವಿಶ್ವ ನಾಯಕರಾಗಿದ್ದಾರೆ. ಅವರು ನಮ್ಮ ನಾಯಕರಂತ ಹೇಳಿ ನಮಗೆ ಭಾಳ ಹೆಮ್ಮೆ ಇದೆ. ನಾವು ಅವರ ಹೆಸರಲ್ಲೇ ಮತವನ್ನು ಕೇಳ್ತೇವೆ. ಹಾಗಂತ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಹೆಸರನ್ನು ಹೇಳಿದರೆ ನಾವು ಮತ ಕೇಳುವುದಿಲ್ಲ. ಯಾಕೆಂದರೆ ನಮ್ಮ ಅಭ್ಯರ್ಥಿಯಾದಂಥ ಕೋಟಾ ಶ್ರೀನಿವಾಸ ಪೂಜಾರಿಯವರು ಅತ್ಯಂತ ಸರಳ ಸಜ್ಜನಿಕೆ ನಾಯಕರು. ಮೊನ್ನೆ ಜಯಪ್ರಕಾಶ್ ಹೆಗಡೆ ಅವರು ಒಂದು ಮಾತು ಹೇಳಿದರು, ಅವರಿಗೆ ಹಿಂದಿ ಭಾಷೆ ಬರೋದಿಲ್ಲ, ಯಾವ ಇದರಲ್ಲಿ ಅವರು ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ, ಅಭಿವೃದ್ಧಿ ಹೇಗೆ ಮಾಡ್ತಾರೆ ಎನ್ನುವಂಥ ಭಾಷೆಯಲ್ಲಿ. ಆದರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಪ್ರತಿಯೊಬ್ಬ ಬಡವನೊಂದು ಹೃದಯದ ಮಾತು ಗೊತ್ತಿದೆ. ಎಲ್ಲ ಜನಸಾಮಾನ್ಯರೊಟ್ಟಿಗೆ ಅವರು ಪಂಚಾಯತ್ನಿಂದ ಹಿಡಿದು ಇವತ್ತು ಪಾರ್ಲಿಮೆಂಟಿಗೆ ಹೊರಟಿದ್ದಾರೆ. ಎಲ್ಲ ವ್ಯವಸ್ಥೆಗಳಲ್ಲಿಯೂ ಕೆಲಸ ಮಾಡಿ ಅಪಾರ ಅನುಭವವನ್ನು ಹೊಂದಿದವರು. ಮಿನಿಸ್ಟರ್ ಆಗಿದ್ದಾರೆ 3 ಬಾರಿ, ವಿಧಾನ ಪರಿಷತ್ನಲ್ಲಿ ಪಂಚಾಯತ್ ರಾಜ್ನ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಅಪಾರ ಅನುಭವವನ್ನು ಹೊಂದಿದವರು. ಮುಂದಿನ ದಿನಗಳಲ್ಲಿ ಇವತ್ತು ಕುಟುಂಬದ ನಾಯಕ ಯಾರಾಗಬೇಕು ಎನ್ನುವಂಥ ಒಂದು ಮತದಾನ ಮಾಡಲಿಕ್ಕೆ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿಯವರು ಅವರ ಹೆಸರನ್ನು ಹೇಳಿಯೂ ನಾವು ಕೇಳ್ತೇವೆ, ಮೋದಿಜಿಯವರ ಹೆಸರನ್ನು ಹೇಳಿಯೂ ನಾವು ಕೇಳ್ತೇವೆ. ಇದು ನಮ್ಮ ಪಕ್ಷದ ಸ್ಪಷ್ಟ ನಿಲುವು. ಇವರ ಮಾತನ್ನ ಕೇಳಿದ್ರಿ ಸರ್, ಮೋದಿ ಹೆಸರನ್ನ ನಾವು ಹೇಳಿ ಕೇಳ್ತೇವೆ ಅಂತೇಳಿ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಹಿಂದಿನಿಂದಲೂ ಒಂದು ಮಾತು ಕೇಳಿ ಬರುವಂತದ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ ನಲ್ಲಿ ನಾಯಕತ್ವದ ಕೊರತೆ ಇದೆ ಅನ್ನುವಂಥದ್ದು. ಸೊ ಇವರ ಮಾತಿನಿಂದ ಇದು ಅದಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಉಂಟು ಅಂತ ನೀವು ಒಪ್ಕೊಳ್ತೀರಾ? ಇಲ್ಲ, ನಾನು ಈ ಮಾತು ಒಪ್ಪುವುದಿಲ್ಲ. ಪ್ರಥಮವಾಗಿ ಅವರು ಹೇಳಿದ್ರು ಕಾಂಗ್ರೆಸ್ನಲ್ಲಿ ಎಲ್ಲ ಕಡೆಯಲ್ಲಿ ಫೀಲ್ಡ್ ಆಗ್ತಾ ಇದೆ, ಕಾಂಗ್ರೆಸ್ನವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಇವರು ವಾರ್ಡಲ್ಲಿ ಆಗಿದ್ದು ನಂಗೆ ಗೊತ್ತಿಲ್ಲ, ಅಂತೂ ಸಂಪೂರ್ಣವಾಗಿ ಕಾಂಗ್ರೆಸ್ಸಲ್ಲಿ ಕೆಲಸ ಆಗ್ತದೆ. ಇವರು ಹೇಳುವ ರೀತಿ ಎಲ್ಲೂ ಕೂಡ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅಂಥ ಸಮಸ್ಯೆ ಇಲ್ಲ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಇವರು ಹೇಳಿದರು ನರೇಂದ್ರ ಮೋದಿ ಅವರ ಹೆಸರಲ್ಲಿ ನಾವು ಮತ ಕೇಳ್ತೇವೆ, ಒಬ್ಬ ರಾಷ್ಟ್ರ ನಾಯಕ ಪ್ರಧಾನಿ ಅಂತ ಹೇಳಿದರು. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸಂವಿಧಾನವನ್ನು ಓದ್ದವರು. ಈ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ನಮ್ಮ ಹಕ್ಕು ಅಂತ ಹೇಳಿದ್ರೆ ಮತದಾನದ ಹಕ್ಕು. ನಾವು ಇವತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಇವತ್ತು 16-17 ಲಕ್ಷ ಮತದಾರರಿದ್ದಾರೆ. ಅವರೆಲ್ಲರಿಗೂ ಹೋಗಿ ಸಂಸತ್ತಲ್ಲಿ ಕೂತ್ಕೊಳ್ಳಿಕ್ಕಾಗುವುದಿಲ್ಲ. ಅವರ ಭಾವನೆಗಳನ್ನು, ಈ ಕ್ಷೇತ್ರದ ಸಮಸ್ಯೆಗಳನ್ನು, ಈ ಕ್ಷೇತ್ರದ ಆಗುಹೋಗುಗಳನ್ನು, ಇಲ್ಲಿ ಬೇಕಾದಂಥ ಬೇಡಿಕೆಗಳನ್ನು ಅದನ್ನೆಲ್ಲವನ್ನು ಏನು ಪ್ರತಿಬಿಂಬಿಸುವಂಥ ಒಬ್ಬ ವ್ಯಕ್ತಿ ನಮ್ಮ ಆಯ್ಕೆಯಾಗಿ ಸಂಸತ್ತಲ್ಲಿ ಹೋಗಿ ಕೂತ್ಕೊಳ್ತಾನೆ. ಅಂಥವ್ರು ನಾವು ಆಯ್ಕೆ ಮಾಡಬೇಕು. ಅಂಥವ್ರನ್ನ ಆಯ್ಕೆ ಮಾಡುವಾಗ ನರೇಂದ್ರ ಮೋದಿ ಹೆಸರು ಹೊಡ್ಕೊಂಡು ಓಟ್ ಕೇಳಿದರೆ ಉಡುಪಿ ಚಿಕ್ಕಮಗಳೂರಿನ ಸಮಸ್ಯೆ ಯಾರು ಹೇಳುವಂಥದ್ದು? ಅದನ್ನೇ ನಾವು ಹೇಳುವಂಥದ್ದು. ಇಂದು 10 ವರ್ಷಗಳ ಹಿಂದೆ ಶೋಭಾ ಕರಂದ್ಲಾಜೆ ಅವರು ನರೇಂದ್ರ ಮೋದಿ ಹೆಸರನ್ನು ಇಟ್ಕೊಂಡು ಓಟನ್ನು ಕೇಳಿದರು. ನರೇಂದ್ರ ಮೋದಿ ಹೆಸರಲ್ಲಿ ಗೆದ್ದರು. ತದನಂತರ ಪುನಃ 2ನೇ ಅವಧಿಗೆ ನರೇಂದ್ರ ಮೋದಿ ಹೆಸರೇ ತಗೊಂಡು ಆಯ್ಕೆಯಾದರು. ಮೊನ್ನೆ ನರೇಂದ್ರ ಮೋದಿ ಹೆಸರಲ್ಲಿ ಆಯ್ಕೆ ಅಂತ ಶೋಭಾ ಕರಂದ್ಲಾಜೆ ಅವರಿಗೆ ಇವರದೇ ಕ್ಷೇತ್ರದ ಏನು ಕಾರ್ಯಕರ್ತರು, ಇವರದೇ ನಾಯಕರುಗಳು ಅವರು ಸರಿಯಾಗಿ ಕ್ಷೇತ್ರ ಕೆಲಸ ಮಾಡಲಿಲ್ಲ, ರಸ್ತೆ ಸರಿ ಇಲ್ಲ, ಹೈವೇ ಸರಿ ಇಲ್ಲ ಎನ್ನುವ ಕಾರಣಕ್ಕೆ ಗೋ ಬ್ಯಾಕ್ ಶೋಭಾ ಎನ್ನುವಂಥ ಒಂದು ದೊಡ್ಡ ಒಂದು
ಏನು ಸುದ್ದಿಯೇ ಹೊರಟ್ಬಿಡ್ತು. ಓಕೆ. ಅದ ನಂತರ ಅವ್ರನ್ನ ಬೆಂಗಳೂರಿಗೆ ಕಳಿಸಿದ್ರು. ಹ್ಮ್. ಈಗ ಕೋಟಾ ಶ್ರೀನಿವಾಸ್ ಪೂಜಾರನ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಹ್ಮ್. ಕೋಟಾ ಶ್ರೀನಿವಾಸ್ ಪೂಜಾರ್ ಕೂಡ ನರೇಂದ್ರ ಮೋದಿ ಹೆಸರಲ್ಲೇ ಮತವನ್ನ ಕೇಳ್ತಾ ಇದ್ದಾರೆ. ಇನ್ನು 5 ವರ್ಷ ಅವರು ಏನೂ ಮಾಡುವುದಿಲ್ಲ. ಈ ಕ್ಷೇತ್ರದಲ್ಲಿ ಅವರು ಹೋಗಿ ಸಂಸತ್ನಲ್ಲಿ ಕೂತ್ಕೊಳ್ತಾರೆ. ಸಂಸತ್ನಲ್ಲಿ ಕೂತ್ಕೊಂಡು ಅಲ್ಲಿ ಏನು ಸಂಸತ್ನ ವ್ಯವಸ್ಥೆಗಳನ್ನು ತಗೊಂಡು ಬರ್ತಾರೆ. ಹಾಗಾದ್ರೆ ಈ ಕ್ಷೇತ್ರ ಸಮಸ್ಯೆ ಹೇಳುವುದು ಯಾರು? ಇನ್ನು 5 ವರ್ಷದ ನಂತರ ಪುನಃ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಗೋ ಬ್ಯಾಕ್ ಅಂತ ಹೇಳುವಂತ ವ್ಯವಸ್ಥೆ ಬರುವುದಕ್ಕಿಂತ ಒಬ್ಬ ಸಜ್ಜನ ಪ್ರಾಮಾಣಿಕ, ಈಗಾಗಲೇ ನಾನು ತಿಳ್ಕೊಂಡಂತೆ ಒಂದು ಏನು ಕರ್ನಾಟಕ ರಾಜ್ಯದ 28 ಜನ ಲೋಕಸಭಾ ಅಭ್ಯರ್ಥಿಗಳಲ್ಲಿ ಅತ್ಯಂತ ಒಂದು ಸದೃಢವಾದಂಥ ಕ್ಷೇತ್ರದ ಪರ ಚಿಂತನೆ ಇರುವಂಥ ಯೋಚನೆ ಇರುವಂಥ ಒಬ್ಬ ಅಭ್ಯರ್ಥಿ ಇದ್ದರೆ ಅದು ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು ಒಂದು ಅವಧಿಗೆ ಸಚಿವರಾಗಿದ್ದಾಗಲೇ ಅವರು ತುಂಬ ಸಾಧನೆಗಳನ್ನು ಮಾಡಿ ತೋರಿಸಿದ್ದಾರೆ. ಇನ್ನೂ ಕೂಡ ಈ ಕ್ಷೇತ್ರದ ಬಗ್ಗೆ ಅದೆಷ್ಟೋ ಯೋಚನೆ ಮತ್ತು ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಅವರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಅನಿಗಿತ್ ಮೇಡಮ್, ಇಲ್ಲಿ ಪೂನಾದಿಂದ. ಪೂನಾದಿಂದ. ಓಕೆ, ಹೇಳಿ ಸರ್. ನಮಸ್ತೆ ವಿಕಾಸ್ ಅಣ್ಣ. ನಮಸ್ಕಾರ. ನಮಸ್ತೆ ನಮಸ್ತೆ. ಇವಾಗ ಎಂತಂದ್ರೆ ಈಗ ನಮ್ದು ನರೇಂದ್ರ ಮೋದಿ ನಾವೀಗ ಸೆಂಟ್ರಲ್ ಅಲ್ಲಿ ಆಯ್ತು, ಅವರು ನಮ್ಮ ನಾಯಕರು ಅಂತ ಹೇಳ್ಬೋದು. ಬಟ್ ಇಲ್ಲಿ ನಮ್ಮ ಸ್ಥಳೀಯ ಸಮಸ್ಯೆ ಅಥವಾ ನಾವು ಜಿಲ್ಲಾವಾರು ನೋಡುವಾಗ ಇಲ್ಲಿ ಸಮಸ್ಯೆಗಳ ಬಗ್ಗೆ ಮಾತಾಡ್ಲಿಕ್ಕೆ ಯಾರು ಇರುವುದಿಲ್ಲ. ನಾವೀಗ ವೋಟ್ ಮಾಡ್ತೇವೆ, ಅವ್ರ ಮುಖ ನೋಡಿ ಆಯ್ತು. ಆದ್ರೆ ಸ್ಥಳೀಯ ಆಡಳಿತ ಸಮಸ್ಯೆಗಳನ್ನು ಅಲ್ಲಿ ಹೋಗಿ ಮಾತಾಡುದು, ಅವರಿಗೆ ಒಂದು ಮನವರಿಕೆ ಮಾಡುದು ಇಲ್ಲಿಂದ ಆಗ್ತಾ ಇಲ್ಲ. ಉಡುಪಿ ಚಿಕ್ಕಮಂಗ್ಳೂರಾಗ್ಲಿ ಮಂಗಳೂರಾಗ್ಲಿ ಇಲ್ಲಿ ಆಕ್ಚುಲಿ ಒಂದು ಶಾಶ್ವತ ಯೋಜನೆ ಅಂತ ಇಲ್ಲಿ ತನಕ ಯಾರು ಮಾಡ್ಲಿಲ್ಲ. ಆಕ್ಚುಲಿ ನಮ್ಮ ಸರ್ ಮಾಡಿದ್ರು. ಈಗ ಉಡುಪಿ ಜಿಲ್ಲೆ ಮಾಡ್ಲಿಕ್ಕೆ ಹೋಗಿ ಆಲೋಚನೆಯಿಂದ ಮಾಡ್ಲಿಕ್ಕೆ ಹೋಗಿ ಇವತ್ತೊಂದು ಜಿಲ್ಲೆ ಅದಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಆಕ್ಚುಲಿ ಈ ರಸ್ತೆ ಕಾಮಗಾರಿ ಆಗ್ಬಹುದು ಅಥವಾ ನಮ್ಮ ಸ್ಥಳೀಯ ಪಡಿತರ ಸಮಸ್ಯೆ ಇದಾಗ್ಬಹುದು. ಅದೀಗ ನಾವು ಇಲ್ಲಿ ಸಮಸ್ಯೆ ಇಷ್ಟು ದೊಡ್ಡ ಸಮಸ್ಯೆ ಇಟ್ಕೊಂಡು ಅವ್ರ ಮುಖ ನೋಡಿ ಓಟ್ ಹಾಕಿ ಅಂತ ಹೇಳಿದ್ರೆ ರೀಸನ್ ಅರ್ಥ ಆಗುದಿಲ್ಲ. ತಾವು ಹೇಳುವುದು ಒಂದು ಸ್ಥಳೀಯ ಅಭ್ಯರ್ಥಿಯನ್ನ ನೋಡಿ ಮತ ಹಾಕ್ಬೇಕು ಅಂತ ಹೇಳಿ. ಅಲ್ಲ, ಅದ್ರಲ್ಲಿ ಕೆಲಸ ಮಾಡುವವರು, ಅಪ್ಡೇಟ್ ಇರುವವರು, ಕಂಡೀಷನ್. ಈಗ ನಮ್ಗೆ ಇಲ್ಲಿ ಈಗ ಸಮುದ್ರ ನೋಡುವಾಗ ಇಲ್ಲಿನ ವ್ಯವಸ್ಥೆನ ನೋಡ್ಬೇಕು, ಇಲ್ಲಿ ಟೂರಿಸಂ ಮಾಡ್ಬೋದು. ಇದನ್ನ ಅಲ್ಲಿ ನಾಯಕರಿಗೆ ಮನ ಮುಟ್ಟುವಂತ ನಾಯಕರಿಂದ ಹೋಗ್ಬೇಕು ಆಕ್ಚುಲಿ ಪಾರ್ಲಿಮೆಂಟಿಗೆ. ಅಲ್ಲಿ ನಾಯಕರಿದ್ದಾರೆ, ಅವ್ರು ಕೆಲಸ ಮಾಡ್ತಾರೆ. ಓಕೆ, ಈಗ ರಾಮ ಮಂದಿರ ಆಗಿದೆ, ಅವ್ರಿಗೆ ತುಂಬಾ ಹೇಳ್ಬೋದು ಅವ್ರು ಅದಾಗಿದೆ ಇದಾಗಿದೆ. ರಾಮ ಮಂದಿರ ನಾವು ಹಿಂದುತ್ವ ಅದು ಅಜೆಂಡಾ ಬೇರೆ ಆಗ್ತದೆ. ಬಟ್ ಇಲ್ಲಿ ನಾವು ನೋಡುವಾಗ ಇಲ್ಲಿ ಸಮಸ್ಯೆ, ಲೋಕಲ್ ಇದು ಸಮಸ್ಯೆ. ಇವಾಗ ನೋಡಿ, ಅಲ್ಲಿ ನಮ್ದು ಸಂತೆಕಟ್ಟೆ ರೋಡ್ ಇಷ್ಟು ದಿನದಿಂದ ಹೇಳಿ ಆಗ್ಲಿಲ್ಲ, ಇವಾಗ ಆಯ್ತು. ಅದರಲ್ಲಿ ಡ್ರೋನ್ ಅಲ್ಲಿ ಅವರು ಇದು ಮಾಡಿ ಲೈವ್ ತೋರಿಸ್ತಾ ಇದ್ದಾರೆ. ಬಟ್ ಅದು ಕಾಮಗಾರಿ ಆಗೋಕೆ ಇಷ್ಟು ಟೈಮ್ ಬೇಕು, ಇಷ್ಟು ಜನರು ಹೇಳ್ಬೇಕು ಆಕ್ಚುಲಿ, ಇಷ್ಟು ಸಾವು ನೋವು ಬೇಕು ಆಕ್ಚುಲಿ. ಓಕೆ ಸರ್, ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳಿದ್ರು ಅವಾಗ. ರಾಹುಲ್ ಗಾಂಧಿ ಒಬ್ಬ ಪ್ರಬುದ್ಧ ರಾಜಕಾರಣಿ. ಇವತ್ತು ಇವರು ಏನ್ ಹೇಳಿದ್ರು, ಈಗ ಆರ್ಥಿಕವಾಗಿ ನಾವು 5ನೇ ಸ್ಥಾನದಲ್ಲಿ ಇದ್ದೇವೆ ಹೇಳಿ. ಆರ್ಥಿಕವಾಗಿ 5ನೇ ಸ್ಥಾನದಲ್ಲಿ ಮೋದಿಯವ್ರ ಮೊನ್ನೆ 10 ವರ್ಷ ಬಂದುಕೊಳ್ಳಿ ಆದದ್ದಲ್ಲ. 70 ವರ್ಷಗಳ ಕಾಲ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಕಳೆದಿದೆ. ಸುಮಾರು 50 ವರ್ಷಗಳ ಕಾಲ ಈ ದೇಶವನ್ನು ಕಾಂಗ್ರೆಸ್ ಆಳಿದೆ. ಕಾಂಗ್ರೆಸ್ ಈ ದೇಶವನ್ನು ಕಟ್ಟಿ ಬೆಳೆಸಲಿಕ್ಕೋಸ್ಕರ ಇವತ್ತು ಆರ್ಥಿಕವಾಗಿ ಇಷ್ಟು ನಾವು ಪ್ರಬಲರಾಗಲಿಕ್ಕೆ ಅಸಾಧ್ಯ ಇದೆ. ಇವತ್ತು ಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು, ಸುಪ್ರೀಂ ಕೋರ್ಟ್ನಲ್ಲಿ ಮನಮೋಹನ್ ಸಿಂಗ್ ರವರ ಆರ್ಥಿಕ ನೀತಿಯಿಂದಾಗಿ ದೇಶ ಅಭಿವೃದ್ಧಿ ಹೊಂದಿದೆ ಅನ್ನೋನ್ನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಬಾಯಲ್ಲಿ ಅದು ಬಂತು ಅಂತ ಹೇಳಿದ್ರೆ, ನಾನು ಶಾಲೆಗೆ ಹೋಗುವಾಗ ಒಂದು 30 ವರ್ಷದ ಹಿಂದೆ ಆವಾಗ ನನಗೆ ಪ್ರಬಂಧ ಬರಿ ಅಂತ ಹೇಳುವಾಗ ನಾನು ಬಾರಿ ಹೆಮ್ಮೆಯಿಂದ ಬರೀತಿದ್ದೆ, ನನ್ನ ದೇಶ ಭಾರತ ಮುಂದುವರಿತಿರೋ ರಾಷ್ಟ್ರ ಅಂತ ಹೇಳಿ. ಅದೇ ಇವತ್ತಿನ ಮಕ್ಕಳ ಹತ್ರ ಬರಲಿಕ್ಕೆ ಕೇಳಿದೆ, ಅವ್ರು ಭಾರಿ ಹೆಮ್ಮೆಯಿಂದ ಬರೀತಾರೆ, ನನ್ನ ದೇಶ ಭಾರತ ಮುಂದುವರಿದ ರಾಷ್ಟ್ರ, ಅದರಲ್ಲಿ ಆರ್ಥಿಕತೆಯಲ್ಲಿ 5ನೇ ಸ್ಥಾನದಲ್ಲಿ ಇದೆ ಅಂತ ಹೇಳಿ. ಈ 5ನೇ ಸ್ಥಾನಕ್ಕೆ ಬರಲಿಕ್ಕೆ 10 ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂದಂಥ ನರೇಂದ್ರ ಮೋದಿ ಕಾರಣ ಅಲ್ಲ. ಈ ದೇಶವನ್ನು ಆಳಿದಂಥ ಅದೆಷ್ಟೋ ಕಾಂಗ್ರೆಸ್ನ ಪ್ರಧಾನಿಗಳು, ಅದೆಷ್ಟೋ ನಾಯಕರುಗಳಿಂದ ಏನು ಹೋರಾಟದಿಂದಾಗಿ, ಅವರ ಆರ್ಥಿಕ ಚಿಂತನೆಗಳಿಂದಾಗಿ, ಅವರ ದೂರಾಲೋಚನೆಗಳಿಂದಾಗಿ, ಅವರ ಒಂದು ಏನು ಬೇರೆ ಏನು ಈ ದೇಶದ ಪ್ರಗತಿಗೆ ಅವರು ಕಂಡಂಥ ಕನಸಿನಿಂದಾಗಿ ಇವತ್ತು ದೇಶ ಇಷ್ಟು ಅಭಿವೃದ್ಧಿ ಹೊಂದಿದೆ. ಬಿಟ್ಟರೆ 10 ವರ್ಷಗಳಿಂದ ನರೇಂದ್ರ ಮೋದಿಯವರ ಸಾಧನೆ ಏನೂ ಇಲ್ಲ. ಕಾಂಗ್ರೆಸ್ ಕಟ್ಟಿ ಬೆಳೆಸಿದಂಥ ಸಂಸ್ಥೆಗಳನ್ನು ಮಾರಾಟ ಮಾಡಿದ್ದು, ಬೇರೆ ಖಾಸಗಿಯವರಿಗೆ ಕೊಟ್ಟದ್ದು ಬಿಟ್ಟರೆ ಇವತ್ತು ನೋಡಿ, ಇವತ್ತು ಅಂಕಿಅಂಶ ನೋಡಿ, ಇವತ್ತು ಭಾರತದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಶ್ರೀಮಂತರು ಅತಿ ಶ್ರೀಮಂತರಾಗ್ತಾ ಇದ್ದಾರೆ. ಅದಾನಿ ಅಂಬಾನಿ ಅಂತವರು ಅತಿ ಶ್ರೀಮಂತರಾಗ್ತಾ ಇದ್ದಾರೆ. ಬಡತನ ರೇಖೆಗಿಂತ ಕೆಳಗಿದ್ದವರು ಮತ್ತೆ ಕೆಳ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಆರ್ಥಿಕ ಅಸಮತೋಲನ ಇವತ್ತು ದೇಶದಲ್ಲಿ ಎದ್ದು ಕಾಣ್ತಾ ಇದೆ. ಇದೊಂದು ದೇಶದ ಅಭಿವೃದ್ಧಿಗೆ ಮಾರಕ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಶ್ರೀಮಂತರು ಮತ್ತು ಬಡವರು ಎನ್ನುವಂಥ ದೊಡ್ಡ ತಾರತಮ್ಯ ಆದರೆ ದೇಶದ ಅಭಿವೃದ್ಧಿಗೆ ದೊಡ್ಡ ಮಾರಕ ಆಗ್ತದೆ. ಇವರು ಮಾತಾಡಿದ ಕೂಡ ಏನು ದೇಶದ ಅಭಿವೃದ್ಧಿ, ಏನು ಮಿಲಿಟ್ರಿ, ಅದು ಕಾಂಗ್ರೆಸ್ ಇರುವಾಗಲೂ ಕೂಡ ನಾವು ಅದ್ರ ಬಗ್ಗೆ ಎಲ್ಲ ರೀತಿಯ ಕ್ರಮವನ್ನು ಕೈಗೊಂಡಿತ್ತು. ಈ ದೇಶದ ಭದ್ರತೆ ಬಗ್ಗೆ, ಈ ದೇಶದ ಅಖಂಡತೆಯ ಬಗ್ಗೆ, ಈ ದೇಶದ ಸಾರ್ವಭೌಮತೆಯ ಬಗ್ಗೆ ಕಾಂಗ್ರೆಸ್ ಖಂಡಿತವಾಗಿ ಯಾವತ್ತು ಕಾಂಗ್ರೆಸ್ನ ಒಂದು ಮನಪಟದಲ್ಲಿ ಇರ್ತದೆ. ಇನ್ನು ರಾಹುಲ್ ಗಾಂಧಿ ಒಬ್ಬ ನಾಯಕ. ಇವತ್ತು ಕಾಂಗ್ರೆಸ್ ಇಂಡಿಯಾ ಅನ್ನುವಂಥ ಒಕ್ಕೂಟ ಮಾಡ್ಕೊಂಡಿದೆ. ಇವತ್ತು
ಯಾರನ್ನು ಕೂಡ ನಾವು ಪ್ರಧಾನಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನಾಡು ಮೆಜಾರಿಟಿ ಬಂದು ನಮ್ಮ ಇಂಡಿಯಾ ಒಕ್ಕೂಟದಲ್ಲಿ ಸಭೆಯಾದ ನಂತರ ಯಾರು ಒಬ್ಬರು ಪ್ರಧಾನಿ ಅಭ್ಯರ್ಥಿ ಅಂತೇಳಿ ಆಗ್ತದೆ. ಆದರೆ ಇವರು ಹೇಳುವ ರೀತಿಯಲ್ಲಿ ಈಗ ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಸಾಧನೆ ಮಾಡಿದರೆ ಇವತ್ತು ನಾನು ಮತ್ತು ಶ್ರೀಕಾಂತ್ ನಾಯ್ಕರು ಒಂದು ಪ್ರೆಸ್ ಮೀಟಲ್ಲಿ ನೇರ ಮಾತಾಡ್ತಾ ಇದ್ದೇವೆ. ನನ್ನ ಪ್ರಕಾರ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ನೇರವಾಗಿ ಒಂದು ಪ್ರೆಸ್ ಮೀಟನ್ನು ಎಲ್ಲೂ ಕೂಡ ಪ್ರಶ್ನವರನ್ನು ಎದುರಿಸಿದ್ದು ನಾನು ನೋಡಿದ್ದಿಲ್ಲ. ಏನೋ ಮನ್ ಕಿ ಬಾತ್ ಅಂತೇಳಿ ಹೇಳಿ ಟಿವಿಯಲ್ಲಿ ಬರ್ತಾರೆ, ಅವರ ಮನಸ್ಸಿನಲ್ಲಿ ಇರುವುದನ್ನು ಹಾಕಿ ಹೋಗ್ತಾರೆ ಬಿಟ್ಟರೆ ಇವತ್ತಿನ ತನಕ ನಾನು ಎಲ್ಲೂ ಕೂಡ ಅಂದರೆ ಒಬ್ಬ ದೇಶದ ರಾಜಕಾರಣಿ, ಒಬ್ಬ ದೇಶದ ನಾಯಕ ಅನ್ನೋದು ಎಲ್ಲದಕ್ಕೂ ಪ್ರಬುದ್ಧನಾಗಿರಬೇಕು, ಸಮರ್ಥನಾಗಿರಬೇಕು, ಪ್ರತಿಯೊಂದಕ್ಕೂ ಉತ್ತರದಾಯಿತ್ವನಾಗಿರಬೇಕು. ಏನೋ ಸುಮ್ಮನೆ ಕೂತ್ಕೊಂಡು ಅಲ್ಲೇ ಮಾತಾಡ್ತಾರೆ ನಾಯಕತ್ವ ಅಂತ. ರಾಹುಲ್ ಗಾಂಧಿ ಜನರ ಜೊತೆ ಬರೀತಾರೆ, ಜನರ ಭಾವನೆಗಳಿಗೆ ಸ್ಪಂದಿಸ್ತಾರೆ, ಖಂಡಿತವಾಗಿ ದೇಶದ ಜನತೆ ಅವರಿಗೆ ಅವಕಾಶ ಕೊಡ್ತಾರೆ. ಓಕೆ, ನಿಮ್ ಜೊತೆ ಮಾತಾಡ್ತೀನಿ. ಒಬ್ರು ಕಾಲರ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ಕೇಳಿಸ್ತಾ ಇದೆ. ತಮ್ಮ ಹೆಸರು ಹೇಳಿ. ನಾವು ಸೌಮ್ಯ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಕೋಟದಿಂದ. ಓಕೆ, ಹೇಳಿ. ಹಲೋ ಮೇಡಮ್, ನಾವು ಮಗವೀರರಾಗಿ ಕೇಳ್ತೇವೆ ಬಿಜೆಪಿ ಅವರಿಗೆ. ನಾವು ಬಿಜೆಪಿಯಲ್ಲಿದ್ದವರು ಇವತ್ತೀಗ ಪ್ರಮೋದ್ ಮಧ್ವರಾಜ್ ಬಗ್ಗೆ ಕೊಡ್ತೇನೆ ಅಂತ ಹೇಳಿ ಅವ್ರಿಗೆ ಮೋಸ ಮಾಡಿ ದಿನೇಶ್ ಪೂಜಾರಿ ಕೊಟ್ಟ ಕಾರಣ. ಅಕ್ಕ ಹಲೋ, ಉತ್ತರವನ್ನ ಹೇಳ್ತಾರೆ, ಕೇಳಿಸಿ. ಅಕ್ಕ, ಈಗ ಪ್ರಮೋದ್ ಮಧ್ವರಾಜ್ರವರ ಅವರಷ್ಟು ದೊಡ್ಡ ಅನುಭವಿ ರಾಜಕಾರಣಿ ನಾವಲ್ಲ. ಆದರೆ ನಮ್ಮ ಪಕ್ಷದಲ್ಲಿ ಒಂದು ವ್ಯವಸ್ಥೆ, ಯಾರಿಗೆ ಸ್ಥಾನಮಾನಗಳು ಯಾವಾಗ ಕೊಡಬೇಕು ಎನ್ನುವಂಥದ್ದು ಪಕ್ಷದ ನಮ್ಮ ಕೋರ್ ಕಮಿಟಿ ಅಂತ ಇರ್ತದೆ. ಸರ್, ಅದು ಹೇಳ್ಬೇಡಿ. ಮಗವೀರ ಸಮಾಜದಲ್ಲಿ ಒಬ್ಬ ಮಿನಿಸ್ಟರ್ ಆಗಿ ಕಾಂಗ್ರೆಸ್ನವ್ರಿಗೆ ಕೊಡ್ಲಿಕ್ಕಾಗತ್ತೆ, ನಿಮ್ ಬಿಜೆಪಿ ಅವ್ರಿಗೆ ಕೊಡ್ಲಿಕ್ಕೆ ಆಗುದಿಲ್ವಾ? ಅಷ್ಟೊಂದು ಸ್ಟೇಟ್ ಲೆವೆಲ್ ಒಬ್ಬ ಮಿನಿಸ್ಟರ್ ಆದವ್ರನ್ನ ಮೂಲೆ ಮಾಡಿದ್ರಲ್ಲ ಸರ್. ನಾವು ನಿಮ್ಮ ಬಿಜೆಪಿ ವೋಟರ್ಸ್. ನಾವು ಯಾವುದೇ ರೀತಿಯಲ್ಲಿ ಅವರು ಮೂಲೆ ಗುಂಪಾಗ್ಲಿಲ್ಲ. ಇವತ್ತು ಪ್ರಚಾರ ಸಮಿತಿಯ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಧ್ಯಕ್ಷರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಪಕ್ಷ ಖಂಡಿತವಾಗಿ ಇವತ್ತು ಪ್ರಮೋದ್ ಮಧ್ವರಾಜ್ರವರು ಅವರ ಮೇಲೆ ಒಂದು ನಿಮಿಷ ಸರ್, ಉತ್ತರವನ್ನ ಹೇಳ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಮತ್ತೆ ನಿಮ್ಮ ಪ್ರಶ್ನೆಯನ್ನ ಇವತ್ತು ಪ್ರಮೋದ್ ಮಧ್ವರಾಜ್ ಅವರ ಮೇಲೆ ನಮ್ಮ ಪಕ್ಷ ಅಪಾರವಾದ ಗೌರವವನ್ನು ನೀಡಿದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನವನ್ನು, ಅವರು ಲೋಕಸಭಾ ಅಭ್ಯರ್ಥಿಯಾಗಿ ಬಹಳಷ್ಟು ಓಡಾಟ ಮಾಡಿದ್ದಾರೆ, ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ನಾನು ಅಭ್ಯರ್ಥಿ ಆದ್ರೆ ಒಳ್ಳೆ ಕೆಲಸವನ್ನು ಮಾಡ್ತೇನೆ ಅಂತ ಎಲ್ಲರನ್ನು ಮುಟ್ಟಿ ಒಮ್ಮೆ ಮಾತಾಡಿ ಬಂದಿದ್ದಾರೆ. ಖಂಡಿತವಾಗಿ ಮೋಸ ಮಾಡಿದ್ರು ಅವರಿಗೆ. ರಾಜಕಾರಣದಲ್ಲಿ ಅದೆಲ್ಲ ಮೋಸ ಅಂತ ಆಗುದಿಲ್ಲಕ್ಕ. ಸಮಾಜಕ್ಕೆ ಮೋಸ ಮಾಡಿದ್ರು. ಗೋ ಬ್ಯಾಕ್ ಶೋಭಾ ಅಂತ ಹೇಳಿ ಅವ್ರನ್ನ ಮೂಲಕ ಮಾಡಿದ್ದೀರಿ ನೀವಂತೂ. ಓಕೆ, ನೀವು ಕೂಡ ವೀಕ್ಷಕರ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚ್ಕೊಳ್ಬಹುದು. ಸರ್, ನೀವು ಹೇಳಿದ್ರಿ, ಅವಾಗ ಮಾತನಾಡುವಾಗ ಹೇಳಿದ್ರಿ, ನಾವು ಮೋದಿ ಹೆಸರಲ್ಲಿ ಮತವನ್ನ ಕೇಳ್ತೇನೆ ಅಂತ. ಓಕೆ, ಅದು ನಿಮ್ಮ ಅಭಿಪ್ರಾಯ, ನಾನು ಒಪ್ಕೊಳ್ತೇನೆ. ಆದ್ರೆ ಸರ್, ಕ್ಷೇತ್ರದ ಅಭಿವೃದ್ಧಿ ಆಗ್ತದ ಅನ್ನುವಂಥದ್ದು, ಸೊ ಅವ್ರು ಆವಾಗ ಮಾತಾಡುವಾಗ ವಿಕಾಸ್ ಹೆಗಡೆ ಅವರು ಕೂಡ ಹೇಳಿದ್ರು, ನಮ್ಗೆ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕು ಅನ್ನುವಂಥದ್ದು. ಖಂಡಿತವಾಗಿಯೂ ಒಬ್ಬ ಸಮರ್ಥ ನಾಯಕನಿದ್ರೆ ಇವತ್ತು ಇಡೀ ದೇಶಕ್ಕೆ ಬೇಕಾದಂಥ ಯೋಚನೆಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಅನುಷ್ಠಾನಕ್ಕೆ ತಂದರೆ ಅದನ್ನು ಗ್ರಾಮ ಮಟ್ಟದವರಿಗೆ ಅನುಷ್ಠಾನಕ್ಕೆ ತರಬೇಕಾದಂಥ ಜವಾಬ್ದಾರಿ ಎಲ್ಲ ಹಂತದ ಜನಪ್ರತಿನಿಧಿಗಳದ್ದು. ಈಗ ವಿಕಾಸ್ ಹೆಗ್ಡೆ ಅವರು ಹೇಳಿದರು, ನಮ್ಮ ನಾಯಕತ್ವ ಇರುವಾಗಲೂ ಭಾರತದ ಅಖಂಡತೆಗೆ ಯಾವುದಕ್ಕೂ ಧಕ್ಕೆ ಆಗಲಿಲ್ಲ ಅಂತ ಹೇಳಿ. ನಾನು ಅವರಿಗೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಭಾರತ ಪಾಕಿಸ್ತಾನ ವಿಭಾಗ ಆದದ್ದು ಯಾರ ನೇತೃತ್ವದಲ್ಲಿ? ಚೀನಾಕ್ಕೆ ಎಷ್ಟೋ ಲಕ್ಷ ಚದರಡಿ ಭೂಭಾಗವನ್ನು ಬಿಟ್ಟು ಕೊಟ್ಟದ್ದು ಯಾರ ನೇತೃತ್ವದಲ್ಲಿ? ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಎನ್ನುವಂಥದ್ದು ಇವತ್ತಿಗೂ ಒಂದು ಭಾರತಕ್ಕೆ ಒಂದು ಸಮಸ್ಯೆ ಆಗಿದೆ, ಯಾರ ನೇತೃತ್ವದಲ್ಲಿ ಆದಂಥದ್ದು? ಇವತ್ತು ಜಮ್ಮು ಮತ್ತು ಕಾಶ್ಮೀರಕ್ಕೆ ಆರ್ಟಿಕಲ್ 370 ಅನ್ನುವಂಥ ಒಂದು ಕಾಯ್ದೆಯನ್ನು ಹಾಕಿ ಭಾರತದ ಒಟ್ಟಿಗಿದ್ರು ಭಾರತದಿಂದ ಒಂದು ಸೆಪರೇಟ್ ಆಗಿರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ರು ಯಾರ ನೇತೃತ್ವದಲ್ಲಿ? ಇದು ಭಾರತದ ಅಖಂಡತೆಯ. ಅದರಲ್ಲೂ ಜಮ್ಮು ಮತ್ತು ಕಾಶ್ಮೀರ, ನಾವು ಭಾರತೀಯರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪ್ರವಾಸಿನಿ ಅಂತೇಳಿ ತಾಯಿ ಶಾರದೆ ಗೌರಿಶಂಕರ ಬೆಟ್ಟದಲ್ಲಿ ಶಿವ ಇದ್ದಾನೆ, ಒಂದು ಭಾವನಾತ್ಮಕವಾಗಿ ನನ್ನ ದೇಹವೇ ಭಾರತ ಆದರೆ ಶಿರದ ಭಾಗ ಜಮ್ಮು ಮತ್ತು ಕಾಶ್ಮೀರ ಎನ್ನುವಂಥ ಭಾವನೆಯಲ್ಲಿ ಇದ್ದಂಥ ಭಾರತೀಯರು. ಅಂಥ ಜಮ್ಮು ಮತ್ತು ಕಾಶ್ಮೀರ ಭಾರತದೊಟ್ಟಿಗೆ ಇಲ್ಲ ಎಂಥ ಪರಿಸ್ಥಿತಿ. ಸ್ವಾತಂತ್ರ್ಯ ಬಂದ ಮೇಲೂ ಮೊನ್ನೆಯವರೆಗೆ ನಮ್ಮ ಸರ್ಕಾರ ಆರ್ಟಿಕಲ್ 370 ರದ್ದುಗೊಳಿಸುವವರೆಗೂ ಜಮ್ಮು ಮತ್ತು ಕಾಶ್ಮೀರ ಭಾರತದೊಟ್ಟಿಗೆ ಇರಲಿಲ್ಲ. ಇದು ಯಾರ ನೇತೃತ್ವದಲ್ಲಿ ಆದಂಥದ್ದು? ಇದು ಒಂದನೇದು, ಅವರು ಹೇಳಿದ್ದಕ್ಕೆ ನಾನು ಹೇಳುವಂಥದ್ದು. ಎರಡನೇದು, ತಾವೀಗ ಹೇಳಿದ್ರಿ ಸ್ಥಳೀಯ ಅಭಿವೃದ್ಧಿ ಬಗ್ಗೆ. ನಮ್ಮ ಸಂಸದೆ ಆಗಿದ್ದಂಥ ಶೋಭಾ ಕರಂದ್ಲಾಜೆ ಅವರು ಇವತ್ತು ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ತಮ್ಮ ಅವಧಿಯಲ್ಲಿ ಏನೆಲ್ಲ ಸಾಧ್ಯ ಉಂಟು ಅದೆಲ್ಲವನ್ನು ಮಾಡಿದ್ದಾರೆ. ಒಂದನೇದು, ಇವತ್ತು ಯೋಜನೆಗಳ ಬಗ್ಗೆ ಹೇಳಬೇಕಂದ್ರೆ ಬಹಳಷ್ಟು ನಾವು ಕರಪತ್ರದಲ್ಲಿ ಮುದ್ರಿಸಿ ತಮ್ಮ ಮನೆಗೂ ಅದು ಬರ್ಬೋದು, ಇವತ್ತು ನಾಳೆಗೆ ಬಂದಿರಲೂಬಹುದು ಅಥವಾ ಬರ್ಬೋದು. ಏನೆಲ್ಲ ಅವರ ಅವಧಿಯಲ್ಲಿ ಕೆಲಸಗಳಾಗಿವೆ, ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿದೆ. ನೋಡಿ, ಒಂದೇ ಒಂದು ವಿಷಯ ಏನು ಹೇಳಬೇಕಂದ್ರೆ, ಗ್ರಾಮ ಸಡಕ್ ಎನ್ನುವಂಥ ಯೋಜನೆ ಕೇಂದ್ರದಿಂದ
ಕಳೆದ 60 ವರ್ಷದಲ್ಲಿ ಸುಮಾರು 731 ಕಿಲೋಮೀಟರ್ ಮಾತ್ರ ಆದಂಥದ್ದು. ಇವರು ಕಳೆದ 10 ವರ್ಷದಲ್ಲಿ 1100 ಕಿಲೋಮೀಟರ್ ಗ್ರಾಮ ಸಡಕ್ ಯೋಜನೆ ರಸ್ತೆಯನ್ನು ಮಾಡಿ ಕೇವಲ 10 ವರ್ಷದಲ್ಲಿ. ಕೇಂದ್ರೀಯ ವಿದ್ಯಾಲಯಕ್ಕೆ ಚಿಕ್ಕಮಗಳೂರಿಗೆ ಬೇರೆ, ಉಡುಪಿಗೆ ಬೇರೆ 2 ಹೊಸ ಕಟ್ಟಡಗಳಾಯಿತು. ಜೆಮ್ಸ್ ಆ್ಯಂಡ್ ಜ್ಯುವೆಲ್ಲರಿ ಕೌಶಲ್ಯ ಆಧಾರಿತ ತರಬೇತಿ ಸಂಸ್ಥೆ, ಇವತ್ತು ESI ವಾರಂಬಳ್ಳಿಯಲ್ಲಿ ಹಾಸ್ಪಿಟಲ್ ಆಗ್ತಾ ಇದೆ. ಹೈವೇಗಳ ಅಭಿವೃದ್ಧಿ ಆಯಿತು. ಇವತ್ತು ಸಖಿ ಒನ್ ಸ್ಟಾಪ್ ಸೆಂಟರ್ ಆಯಿತು, ಪಾಸ್ಪೋರ್ಟ್ ಕೇಂದ್ರ ಆಯಿತು. ಇವೆಲ್ಲವನ್ನು ಕಳೆದ ಒಂದು 10 ವರ್ಷದ ಅವಧಿಯಲ್ಲಿ ಸನ್ಮಾನ್ಯ ಶೋಭಾ ಕರಂದ್ಲಾಜೆಯವರು ಗರಿಷ್ಠ ಮಟ್ಟದಲ್ಲಿ ಅವರಿಗೆ ಎಷ್ಟು ಸಾಧ್ಯ ಉಂಟು ಅವರ ಒಂದು ಇವತ್ತು ಕೊಂಕಣ ರೈಲ್ವೆದೆಲ್ಲ ಎಲೆಕ್ಟ್ರಿಫಿಕೇಶನ್ ಆಗಿದೆ. ಭಾಳಷ್ಟು ಕೆಲಸಗಳನ್ನು ನಾವು ಅದು ಪಟ್ಟಿ ಮಾಡ್ತಾ ಇದ್ರೆ ಒಂದು ಅರ್ಧ ಗಂಟೆಯಲ್ಲಿ ಎಷ್ಟು ಬೇಕಾದರೂ ಯೋಜನೆಗಳನ್ನು ಹೇಳ್ಬೋದು. ಒಂದನೇದು. ಎರಡನೇದು, ನಮ್ಮ ಸ್ಥಳೀಯ ನಾಯಕರ ಜವಾಬ್ದಾರಿ ಏನಂದರೆ ಇವತ್ತು ಕೇಂದ್ರ ಸರ್ಕಾರ ಒಂದಷ್ಟು ದೇಶದ ಅಭಿವೃದ್ಧಿ ಆಗಬೇಕಂದ್ರೆ ಒಂದಷ್ಟು ಯೋಜನೆಗಳನ್ನು ಹಾಕ್ಕೊಳ್ತವೆ. ಇವತ್ತೀಗ ಜನಧನ್ ಯೋಜನೆ ಇರ್ಬೋದು. ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಗಳಿಸಿ 60, 65, 70 ವರ್ಷಗಳವರೆಗೆ ಬ್ಯಾಂಕಿನ ಮುಖವನ್ನೇ ನೋಡದಂತಹ ಜನಗಳು ಇದ್ದರು ಅಂತ ಹೇಳಿದ್ರೆ ಎಷ್ಟರವರೆಗೆ ನಮ್ಮ ದೇಶಿಯವರು ಹೇಳ್ತಾರೆ ನಾವು ಕಾಂಗ್ರೆಸ್ನಲ್ಲಿ ನಾವು ಅಷ್ಟು ಅಭಿವೃದ್ಧಿ ಮಾಡಿದೆ. ಒಂದೇ ಬಾರಿಗೆ ಒಂದು ಸೀಮಿತದ ಒಂದು 5-6 ತಿಂಗಳ ಅವಧಿಯಲ್ಲಿ ಸುಮಾರು 40 ಕೋಟಿಯಷ್ಟು ಬ್ಯಾಂಕ್ ಖಾತೆಗಳು ತೆರಿಬೇಕಂತಾದರೆ ಇವರ ಕಲ್ಪನೆ ಯಾವ ರೀತಿಯಲ್ಲಿ ಮೋದಿಜಿಯವರ ಕಲ್ಪನೆ ಇತ್ತು ಎನ್ನುವುದು ದೇಶದ ಅಭಿವೃದ್ಧಿ ಬಗ್ಗೆ ತಿಳ್ಕೊಳ್ಬೇಕು. ಶೌಚಾಲಯ ವ್ಯವಸ್ಥೆ ಹಿಂದೆ ಇತ್ತು, ನಿರ್ಮಲ ಭಾರತ ಎನ್ನುವಂಥ ಯೋಜನೆ ಇತ್ತು. ಅದನ್ನು ಸ್ವಚ್ಛ ಭಾರತ ಯೋಜನೆ ಎನ್ನುವಂಥ ಯೋಜನೆಯಲ್ಲಿ ಅದನ್ನು ಕನ್ವರ್ಟ್ ಮಾಡಿದ್ರು. ಆದರೆ ಅದರ ವೇಗವನ್ನು ನಾವು ಗಮನಿಸಬೇಕು. ಕಳೆದ 60-70 ವರ್ಷದಲ್ಲಿ ಇವರು ಎಷ್ಟು ಶೌಚಾಲಯ ನಿರ್ಮಾಣ ಮಾಡಿದರು, ಈಗ ಎಷ್ಟು ಶೌಚಾಲಯ ನಿರ್ಮಾಣ ಆಗಿ ಎನ್ನುವಂಥದ್ದು. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇವತ್ತು ಶಾಲೆಯಲ್ಲಿ ಶೌಚಾಲಯ, ಇವತ್ತು 100% ಶಾಲೆಗಳಲ್ಲಿ ಶೌಚಾಲಯಗಳಿವೆ. ಇವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಶಾಲೆಗಳಲ್ಲಿ ಶೌಚಾಲಯದ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಹೆಣ್ಣು ಮಗು ನಾವು ಗಮನಿಸ್ಬೋದು. ಒಂದು ಶಾಲೆಗೆ ಹೋಗುವಂಥ ಸಂದರ್ಭ ಬೆಳಿಗ್ಗಿಂದ ಸಂಜೆ ತನಕ ಒಂದು ಶೌಚಕ್ಕೆ ಹೋಗಬೇಕಂದ್ರೆ, ಕಾದು ಕೂತ್ಕೊಳ್ಬೇಕಂದ್ರೆ ಅವಳ ವಿದ್ಯಾಭ್ಯಾಸದ ಪರಿಸ್ಥಿತಿ ಏನಿರ್ಬೋದು. ಈ ಚಿಂತನೆಗಳು ಒಬ್ಬ ರಾಷ್ಟ್ರದ ಸಮಗ್ರ ಅಭಿವೃದ್ಧಿಯ ಕಲ್ಪನೆ ಇರುವಂಥವ್ರಿಗೆ ಮಾತ್ರ ಗೊತ್ತಾಗುವಂಥದ್ದು. ಅಂತ ಹಲವಾರು ಯೋಜನೆ ಹೇಳ್ತೀನಿ. ಇವತ್ತು ಉಜ್ವಲ ಯೋಜನೆ, ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಮಕ್ಳಿಗೆ ಒಂದಷ್ಟು ಆರೋಗ್ಯ ಸಮಸ್ಯೆ ವಯಸ್ಸಾದ ನಂತರ 40-50 ಆದ ನಂತರ ಒಂದಷ್ಟು ಶ್ವಾಸಕೋಶ ತೊಂದರೆಗಳು ಇದು ಬರಲಿಕ್ಕೆ ಕಾರಣ ಏನಂತ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿದರೆ ಈ ಹೆಣ್ಮಕ್ಳು ಅಡುಗೆ ಒಲೆಯಲ್ಲಿ ಕೆಲಸ ಮಾಡಿದ್ರೆ ಆ ಹೊಗೆಯಿಂದಲೇ ಸಮಸ್ಯೆ ಎನ್ನುವಂಥ. ಇವತ್ತು ಉಜ್ವಲ ಯೋಜನೆಯಿಂದ ಎಷ್ಟು ಕೋಟ್ಯಂತರ ಸುಮಾರು 10-12 ಕೋಟಿಯಷ್ಟು ಮನೆಗಳಿಗೆ ಇವತ್ತು ಉಜ್ವಲ ಯೋಜನೆ ಮುಖಾಂತರ ಉಚಿತ ಗ್ಯಾಸ್ ಕೊಡುವಂಥ ವ್ಯವಸ್ಥೆ ಇತ್ತು. ಹೀಗೆ ಭಾರತದ ಅಭಿವೃದ್ಧಿ ಇವತ್ತು ಇನ್ಶೂರೆನ್ಸ್ ಯೋಜನೆ ಇರ್ಬೋದು. 12 ರೂಪಾಯಿ ಇನ್ಶೂರೆನ್ಸ್ ಈಗ 25 ರೂಪಾಯಿ ಆಗಿದೆ. ಪ್ರಪಂಚದಲ್ಲಿ ಯಾವುದೇ ರಾಷ್ಟ್ರ ಅಷ್ಟು ಅಗ್ಗದ ಇನ್ಶೂರೆನ್ಸ್ ಕೊಡಲಿಲ್ಲ. ಇದು ಯಾಕೆ ಇನ್ಶೂರೆನ್ಸ್ ಕೊಟ್ಟರಂದ್ರೆ ಪ್ರತಿಯೊಬ್ಬ ಬಡ ವ್ಯಕ್ತಿ ಒಂದು 12 ರೂಪಾಯಿ ಕೊಟ್ಟರು ಅವನ ಕುಟುಂಬದಲ್ಲಿ ಏನಾದರೂ ಅವನನ್ನು ನಂಬಿಕೊಂಡಂಥ ವ್ಯಕ್ತಿಗಳಿಗೆ, ಈ ವ್ಯಕ್ತಿಗೆ ಏನಾದರೂ ಆದರೆ ಆಕ್ಸಿಡೆಂಟ್ ಆಯಿತು, ಕಾಯಿಲೆ ಬಂತು, ಅವನನ್ನು ನಂಬಿಕೊಂಡು ಇರುವಂಥ ವ್ಯಕ್ತಿಗೆ ಒಂದು ಆರ್ಥಿಕವಾಗಿ ಶಕ್ತಿ ಕೊಡಬೇಕು. ಭಾರತ ಅಭಿವೃದ್ಧಿ ಆಗಬೇಕು ಅಂದರೆ ಆರ್ಥಿಕವಾಗಿ ಸಶಕ್ತ ಆಗಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಎಲ್ಲ ಯೋಜನೆಗಳಂತೂ ಮೋದಿಜಿಯವರು ತಂದಿದ್ದಾರೆ. ಈ ಯೋಜನೆಗಳನ್ನು ಚಾಚೂ ತಪ್ಪದೆ ಉಡುಪಿ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ ಸಂಸದರು ಅದನ್ನು ಫಾಲೋಅಪ್ ಮಾಡಿ ಯಾವುದೆಲ್ಲ ಫಲಾನುಭವಿಗಳು ಸಿಗಬೇಕು ಅದೆಲ್ಲವನ್ನು ನಮ್ಮ ಸಂಸದರು ಮಾಡಿದ್ದಾರೆ ಖಂಡಿತವಾಗಿ. ಸೊ ಇವರಿಗೆ ಉತ್ತರವನ್ನು ಕೊಡಬಹುದು. ಒಂದು ವಿರಾಮವನ್ನ ತೆಗೆದುಕೊಳ್ಳೋಣ. ವಿರಾಮದ ನಂತರ ನಿಮಗೆ ಮಾತಾಡಲಿಕ್ಕೆ ನಾನು ಅವಕಾಶವನ್ನು ಕೊಡ್ತೇನೆ. ವೀಕ್ಷಕರೇ, ಲೋಕಸಮರ ಕಾರ್ಯಕ್ರಮ ಮುಂದುವರಿಯುತ್ತೆ. ಆದ್ರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ನೈಜ ಗುಣಮಟ್ಟ, ನೈಜ ಸೌಂದರ್ಯ, ಸತ್ಯನಾಥ್ ಸ್ಟೋರ್ಸ್.
ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. Trinity Central School, Perampalli, affiliated to the ICSE Board, New Delhi. With our motto, Enlightenment through Knowledge, we impart value-based education. Established in 2009 with over 1,000 students and 100% results from previous batches. 35:1 student-teacher ratio with learning beyond classroom and textbooks. Creative extracurricular activities, availability of transport and midday meals facility, an ideal academic environment to grow, and a quiet place to learn. Admissions open from nursery to grade 9. ವಿರಾಮದ ಬಳಿಕ ಲೋಕಸಮರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ವಿಕಾಸ್ ಹೆಗ್ಡೆ ಅವರು ಏನೋ ಮಾತಾಡ್ಲಿಕ್ಕೆ ಹೊರಡ್ರಿ ಅವಾಗ ಬ್ರೇಕ್ ಗಿಂತ ಮುಂಚೆ. ಈಗ ನಿಮ್ಮ ಶ್ರೀಕಾಂತ್ ನಾಯ್ಕರು ಹೇಳಿದ್ರು ಪಾಕಿಸ್ತಾನ ವಿಭಜನೆ ಬಗ್ಗೆ, ಈ ದೇಶದ ಏನು ಆರ್ಟಿಕಲ್ 370 ಬಗ್ಗೆ. ಖಂಡಿತವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಾಗ ಬಿಜೆಪಿ ಇರಲಿಲ್ಲ, ಜನಸಂಘವೂ ಇರಲಿಲ್ಲ. 1947 ಹಿಂದೆ ಈ ದೇಶ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಅದೆಷ್ಟೋ ನಾಯಕರುಗಳು ತ್ಯಾಗ ಬಲಿದಾನದಿಂದಾಗಿ ಇವತ್ತು ಸ್ವಾತಂತ್ರ್ಯ ಸಿಕ್ಕಿ ನಾವೆಲ್ಲ ನೆಮ್ಮದಿಯನ್ನು ಇಟ್ಟಿಸಿರು ಬಿಡುವಂಥ ಒಂದು ವ್ಯವಸ್ಥೆ ಆಗಿದೆ. ಪಾಕಿಸ್ತಾನದ ವಿಷಯ ಬಂತು. ಪಾಕಿಸ್ತಾನಕ್ಕೆ ಅಂದಿನ ಕಾಲದಲ್ಲಿ ಯುದ್ಧವನ್ನು ಮಾಡಿ ಪಾಕಿಸ್ತಾನವನ್ನು ಸೋಲಿಸಿ ಇವರದೇ ನಾಯಕರಾದಂಥ ವಾಜಪೇಯಿ ಅವರಿಂದ ಸಂಸತ್ನಲ್ಲಿ ದುರ್ಗಿ ಅಂತಲೇ ಹೇಳಿ ಕರೆಸ್ಕೊಂಡಂಥ ಮಹಾನ್ ನಾಯಕ ಇದ್ದರೆ ಅದು ದಿವಂಗತ ಇಂದಿರಾ ಗಾಂಧಿಯವರು. ಮತ್ತು ಕಾಂಗ್ರೆಸ್ ಯಾವತ್ತೂ ಕೂಡ ದೇಶದ ವಿಚಾರದಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ಅಸಡ್ಡೆ ಮಾಡಲೇ ಇಲ್ಲ. ಭಾರತೀಯ ಜನತಾ ಪಕ್ಷದವ್ರು ಮಾತಾಡಿದ ಕೂಡಲೇ ಕಾಂಗ್ರೆಸ್ ಮೇಲೆ ಗೂಬೆ ಕುರ್ಲಿಸಿಕೋಸ್ಕರ ಪಾಕಿಸ್ತಾನ ಬೇರೆ ಬೇರೆ ವಿಚಾರಗಳನ್ನು ತರ್ತಾರೆ ಬಿಟ್ಟರೆ ಭಾರತದ ಬಗ್ಗೆ ಯಾವತ್ತೂ ಕೂಡ ಕಾಂಗ್ರೆಸ್ಗೆ ಅತ್ಯಂತ ಒಂದು ದೃಢವಾದ ಒಂದು ನಿರ್ಧಾರ ಇದೆ. ಅದ್ರ ಜೊತೆಯಲ್ಲಿ ಕಾರ್ಯಕ್ರಮಗಳ ಬಗ್ಗೆ ಹೇಳಿದರು. ಇವರು ಹೇಳಿದ ಕಾರ್ಯಕ್ರಮ ಎಲ್ಲ ಕೂಡ UPA ಸರ್ಕಾರ ಇರುವಾಗ ತಂದಂಥ ಕಾರ್ಯಕ್ರಮಗಳು. ಹೆಸರು ಮಾತ್ರ ಇವರು ಚೇಂಜ್ ಮಾಡಿದ್ದಷ್ಟೇ. ಸ್ವಚ್ಛ ಭಾರತ್ ಇರ್ಬೋದು. ಇವತ್ತು UPA ಸರ್ಕಾರ ಇರುವಾಗ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತು. ಇವತ್ತು 10 kg ಅಕ್ಕಿ ಏನಿಗೆ ನಾವು ಸಿದ್ದರಾಮಯ್ಯ ಗೌರ್ಮೆಂಟ್ ನಾವು ಈಗ ಅನ್ನಭಾಗ್ಯದಲ್ಲಿ ಕೊಡ್ತೇವೆ. 2013 UPA ಗೌರ್ಮೆಂಟ್ 5 kg ಅಕ್ಕಿ 2013ರಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಅಧ್ಯಕ್ಷೆ ಆಗಿರುವಾಗ, ಮನಮೋಹನ್ ಸಿಂಗ್ ಪ್ರಧಾನಿ ಆಗಿರುವಾಗ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ತರ್ತಾರೆ. ಆಹಾರ ಭದ್ರತಾ ಕಾಯ್ದೆ. ಆಹಾರ ಭದ್ರತಾ ಕಾಯ್ದೆಯ ಭಾಗವಾಗಿ ಅನ್ನಭಾಗ್ಯ ಯೋಜನೆ ಅಂತ ಹೇಳಿದ್ರೆ ಇದು ಬಿಜೆಪಿ ಯಾವ ಸರ್ಕಾರ ಬಂದರೂ ಕೊಡಲೇಬೇಕು. ಯಾಕಂತ ಹೇಳಿದ್ರೆ ಈ ದೇಶದ ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, 3 ಹೊತ್ತಿನ ಊಟಕ್ಕೆ ಅವ್ರಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿ ಆಹಾರ ಭದ್ರತಾ ಕಾಯ್ದೆ ತರಲಿಕ್ಕೋಸ್ಕರ ಇವತ್ತು ಅನ್ನಭಾಗ್ಯದಲ್ಲಿ ಅಕ್ಕಿ ಸಿಗ್ತಾ ಇದೆ. ಅದು ಶಾಸನ. ಅದೊಂದು. ಅದ ನಂತರ ಇವತ್ತು ಉದ್ಯೋಗ ಖಾತ್ರಿ ಯೋಜನೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ. ಈ ದೇಶದಲ್ಲಿ ಅದೆಷ್ಟೋ ಅಭಿವೃದ್ಧಿ ಕಾರ್ಯಕ್ರಮಗಳಾದಿದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ. ಇವತ್ತು ಸ್ವಚ್ಛ ಭಾರತ್ ಅಂತ ಹೇಳಿದ್ರು. ಕಾಂಗ್ರೆಸ್ ಕಟ್ಟಿದಂಥ ಶಾಲೆಯಲ್ಲಿ, ಕಾಂಗ್ರೆಸ್ ಕಟ್ಟಿದಂಥ ಟಾಯ್ಲೆಟ್ ಅಲ್ಲಿ ಇವರು ಹೋಗಿ ಮಹಾತ್ಮ ಗಾಂಧೀಜಿಯವರು ಕನ್ನಡಕ ಹಾಕಿದ್ಬಿಟ್ರೆ ಮತ್ತೆ ಇವರ ಪಕ್ಷದ ಸಾಧನೆ ಏನೂ ಕೂಡ ಇಲ್ಲ. RTA ಕಾಯ್ದೆ ತಂತು. ಇವತ್ತು ಎಲ್ಲವೂ ಕೂಡ ಇವತ್ತು ಕೂಡ ಶ್ರೀನಿವಾಸ ಪೂಜಾರರು ಏನೋ ನಾನು ಸಿಂಪಲ್ ಅಂತ ಹೇಳ್ಕೊಂಡು ಅವರ ಆಸ್ತಿ ಘೋಷಣೆ ಮಾಡುವಾಗ ಒಂದು 3 ರಿಂದ 4 ಕೋಟಿ ರೂಪಾಯಿ, ಅಲ್ಲಿ ಟಿವಿಯಲ್ಲಿ 63 ಕೋಟಿ ಅಂತ ಬಂತು. ಅದು ಎಷ್ಟೋ ಏನೋ ನನಗೆ ಗೊತ್ತಿಲ್ಲ. ಒಂದು ಕೋಟ್ಯಾಧಿಪತಿ ಅಂತಲ್ಲಿ ಶ್ರೀನಿವಾಸ ಪೂಜಾರದ್ದು ಬರುವಂಥ ವ್ಯವಸ್ಥೆ, ಇವತ್ತು ನಮಗೆಲ್ಲರಿಗೂ ತೋರುವಂಥ ವ್ಯವಸ್ಥೆ. ಇವತ್ತು RTA ಬಂದಿದೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್. ಯಾರ್ದು ಏನು ಬೇಕಾದ್ರೆ ನಾವು ತಿಳ್ಕೊಳ್ಬೋದು. ಇಂಥ ಅದೆಷ್ಟೋ ಕ್ರಾಂತಿ. ಇವತ್ತು ಆರೋಗ್ಯದ ಬಗ್ಗೆ ಹೇಳಿದರು. ಕಾಂಗ್ರೆಸ್ ಸರ್ಕಾರ ಇರುವಾಗ ಆರೋಗ್ಯ ವಿಮೆ ಸರಿಯಾಗಿತ್ತು. ಇವತ್ತು ಬೆಳಿಗ್ಗೆ ನನಗೆ ಮಣಿಪಾಲ್ ಹಾಸ್ಪಿಟಲ್ ಫೋನ್ ಮಾಡಿದ್ದಾರೆ, ಹೋಗಿ ಅಡ್ಮಿಟ್ ಆಗಿದ್ದಾರೆ. ಆಯುಷ್ಮಾನ್ ಕಾರ್ಡನ್ನು ತಗೊಳ್ತಾ ಇಲ್ಲ. ಇಂಥ ಆಯುಷ್ಮಾನ್ ಕಾರ್ಡಿನ ಸಮಸ್ಯೆ ದಿನನಿತ್ಯ ನಮಗೆ 10-20 ಕರೆಗಳು ಬರ್ತದೆ. ಇದು ಇವ್ರದ್ದು ಯಾರದು ಈಗ BJP ಸರ್ಕಾರದ ಒಂದು ಫಲ ಅಂತ ಹೇಳಿದರೆ ಆರೋಗ್ಯದ ಬಗ್ಗೆ ಮಾತನಾಡ್ತಾರೆ ಬಿಟ್ಟರೆ ಆ ಮಣಿಪಾಲ್ ಹಾಸ್ಪಿಟ್ಲಿಗೂ ಅಥವಾ ಇನ್ಯಾವುದೋ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆದವರಿಗೆ ಅಲ್ಲಿನ ಸಮಸ್ಯೆಗಳು ಗೊತ್ತುಂಟು ಅಂತ ಹೇಳಿದರೆ ಯಾವುದೂ ಕೂಡ ಕಾರ್ಯಕ್ರಮಗಳು ಬರೀ ಘೋಷಣೆಗಳಿಗೆ ಮಾತ್ರ ಸೀಮಿತವಾಗಿದೆ ಬಿಟ್ಟರೆ ಕಾರ್ಯರೂಪಕ್ಕೆ ಯಾವುದೂ ಕೂಡ ಬರ್ತಾ ಇಲ್ಲ. ಇನ್ನು ಸಂಸದರ ಸಾಧನೆ ಬಗ್ಗೆ ಹೇಳಿದರು. ಸಂಸದರ ಸಾಧನೆ ಅಲ್ಲ, ಕೆಲವೊಂದಷ್ಟು ಅನುದಾನಗಳು ಕೆಲವೊಂದು ಯೋಜನೆಗಳು ಸಂಸದರು ಇದ್ರೂ ಬರ್ತದೆ, ಸಂಸದರು ಇಲ್ಲದೆ ಇದ್ರೂ ಬರ್ತದೆ. ಇಲ್ಲಿನ ಸಮಸ್ಯೆಗಳಿಗೆ ಸಂಸದರ ಸ್ಪಂದನೆ ಏನು? ಇವತ್ತು CRZ ಸಮಸ್ಯೆ ಇದೆ. ಇವತ್ತು ಕೇರಳದಲ್ಲಿ CRZ ಸಮಸ್ಯೆ ಇಲ್ಲ, ಗೋವಾದಲ್ಲಿ CRZ ಸಮಸ್ಯೆ ಇಲ್ಲ. ಕರಾವಳಿ ನಮ್ಮದು, ಕೇರಳ ಗೋವಾ ಎಲ್ಲ ಒಂದೇ ಕರಾವಳಿ. ಆದರೆ ಕರ್ನಾಟಕದಲ್ಲಿ CRZ ಸಮಸ್ಯೆ ಇದೆ. ಅಣ್ಣ ತಮ್ಮ 10 ಸೆಂಟ್ ಜಾಗ ಇದ್ದರೆ ಪಾಲ್ ಮಾಡಿಕೊಂಡ್ರೆ ಕರಾವಳಿಯಲ್ಲಿ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ. 101 ಏನು ಸಮಸ್ಯೆಗಳನ್ನು CRZ ಇಲಾಖೆಯವರು ಆ ತನ್ನಿ ಇದು ತನ್ನಿ ಅಂತ ಹೇಳಿ ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ. ಅಡಿಕೆ ಬೆಳೆಗಾರರ ಸಮಸ್ಯೆ ಇದೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಏನು ಹೈವೇ 169A ಏನು ಮಲ್ಪೆಯಿಂದ ಮೊಳಕಾಲ್ಮೂರು ತನಕ ಇವತ್ತಿನ ತನಕ ಆ ಹೆದ್ದಾರಿ ಕಾಮಗಾರಿ ಆಗಲಿಲ್ಲ. ಇವತ್ತು ಮಲೆನಾಡು ಇರ್ಬೋದು, ಇಲ್ಲಿ ಇರ್ಬೋದು, ಶೋಭಾ ಕರಂದ್ಲಾಜೆ ಅವರ ಹೋರಾಟದ ಮೂಲಕ ಏನು ಬಂದಿದೆ,
ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ. ಇವತ್ತು ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣದ ಒಂದು ದೊಡ್ಡ ಒಂದು ಗುಲ್ಲಿ ಎದ್ದಿದೆ. ಇವರದೇ ಪಕ್ಷದ ನಾಯಕರಲ್ಲಿ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಸುಮಾರು 110 ಎಕರೆ ಜಾಗ ಇದೆ, ಹಾಗೆ ಖಾಲಿಯಾಗಿದೆ. ಇವತ್ತು ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರದಲ್ಲಿ ಸುಮಾರು 300 ಎಕರೆ ಜಾಗ ಇದೆ. ನಾವೇನೋ ಹೇಳುವಂಥ ಶೋಭಾ ಕರಂದ್ಲಾಜೆ ಅವರು ಏನು ಪ್ರಭಾವಿ ಸಚಿವರಾಗಿ ಇದ್ದಿದ್ದರೆ, ಕ್ಷೇತ್ರದ ಬಗ್ಗೆ ಅವರಿಗೆ ಚಿಂತನೆ ಇದ್ದಿದ್ರೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ತರಬಹುದಾಗಿತ್ತು. ಒಂದಷ್ಟು ಏನು ಕೃಷಿಕರಿಗೆ ಅಗತ್ಯ ಆಗುವಂಥ ಏನು ಸಂಸ್ಕರಣೆ ಘಟಕಗಳನ್ನು ಮಾಡಬಹುದಾಗಿತ್ತು. ಅಂಥ ಯೋಚನೆಗಳನ್ನು ಮಾಡಲಿಲ್ಲ. ಎಲ್ಲೋ ಒಂದಿಷ್ಟು ಶಾಸನಬದ್ಧವಾಗಿ ಬಂದಂಥ ಅನುದಾನ ಇಟ್ಕೊಂಡು ನನ್ನ ಸಾಧನೆ ಜಯಪ್ರಕಾಶ್ ಹೆಗಡೆ ಸಾಧನೆ ಹೇಳ್ತಾ ಹೋದರೆ ಅದು ಬೆಟ್ಟದಷ್ಟಿದೆ. ಇವತ್ತು ಜಿಲ್ಲೆ ಮಾಡಿದ್ದು ಜಯಪ್ರಕಾಶ್ ಹೆಗಡೆ ಅವರು. ಈ ಜಿಲ್ಲೆಯಲ್ಲಿ ವೆಂಟೆಡ್ ಡ್ಯಾಮ್ ಎನ್ನುವಂಥ ಪರಿಕಲ್ಪನೆಯನ್ನು ಪ್ರಾರಂಭ ಮಾಡಿದಂಥ ವ್ಯಕ್ತಿ ಇದೆ ಜಯಪ್ರಕಾಶ್ ಹೆಗಡೆ. ನೀಲಾವರದಲ್ಲಿ ಒಂದು ವೆಂಟೆಡ್ ಡ್ಯಾಮ್ ಇದೆ. ನಾನು ಸಣ್ಣ ನೀರಾವರಿ ಇಲಾಖೆ ಕಚೇರಿಗೆ ಹೋದಾಗ ಅಲ್ಲಿ ಒಂದು ದೊಡ್ಡ ಬೋರ್ಡ್ ಇದೆ ನೀರಾವರಿ ಇಲಾಖೆಯಲ್ಲಿ. ಜಯಪ್ರಕಾಶ್ ಹೆಗಡೆ ಆ ಒಂದು ಯೋಜನೆ ವೆಂಟೆಡ್ ಡ್ಯಾಮ್ನಿಂದಾಗಿ ಇವತ್ತು ಅದೆಷ್ಟೋ ಲಕ್ಷಾಂತರ ಕೃಷಿ ಭೂಮಿಗೆ ಇವತ್ತು ನೀರು ಹೋಗ್ತಾ ಇದೆ. ಇವತ್ತು ಕುಂದಾಪುರದ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಪ್ರೀ ಬುಕ್ಕಿಂಗ್ ಏನು ನಾವು ಟಿಕೆಟ್ ಬುಕ್ಕಿಂಗ್ ಮಾಡುವಂಥ ವ್ಯವಸ್ಥೆ ಇದೆ. ಅದನ್ನು ಜಯಪ್ರಕಾಶ್ ಹೆಗಡೆ ಸಂಸದರಾಗಿರುವಂಥ ಮಾಡಿದ್ದು. ಇವತ್ತು ಕುಂದಾಪುರದ ಫ್ಲೈಓವರ್ ಇರ್ಬೋದು, ಕೋಟೇಶ್ವರದ ಅಂಡರ್ ಪಾಸ್ ಇರ್ಬೋದು, ಬಸೂರಿನ ಅಂಡರ್ ಪಾಸ್ ಇರ್ಬೋದು, ಇದೆಲ್ಲವೂ ಕೂಡ ಜಯಪ್ರಕಾಶ್ ಹೆಗಡೆ ಅವರ ಕಾಲದಲ್ಲಿ ಆದಂಥದ್ದು. ಅದ್ರ ಜೊತೆಯಲ್ಲಿ ಎಷ್ಟೋ ಜನ ಸಮಸ್ಯೆಯಲ್ಲಿದ್ದವರಿಗೆ ಒಂದು ಫೋನ್ ಕರೆ ಮಾಡಿದ ಕೂಡಲೇ ಸ್ಪಂದನೆಯನ್ನು ಮಾಡಿ ಕೇವಲ ಫೋನ್ ಎತ್ತಿ ಆಯಿತು ಅಂತ ಹೇಳೋದಲ್ಲ, ಕೆಲಸ ಮಾಡಿ ಪುನಃ ವಾಪಸ್ ಫೋನ್ ಮಾಡುವಂಥ ಒಬ್ಬ ವ್ಯಕ್ತಿ ಜಯಪ್ರಕಾಶ್ ಹೆಗಡೆ. ಇವತ್ತು ಹರೀಶ್ ಬಂಗೇರೆ ಅಂತೇಳಿ ಹೇಳಿ ಒಬ್ಬರು ಕೋಟೇಶ್ವರದಲ್ಲಿ ವಿದೇಶದಲ್ಲಿ ಸೌದಿ ಅರೇಬಿಯಾದಲ್ಲಿ ಅವರೊಂದು ಫೇಕ್ ಅಕೌಂಟ್ನಲ್ಲಿ ಯಾರೋ ಕ್ರಿಯೇಟ್ ಮಾಡಿ ಅವ್ರ ಹೆಸರನ್ನು ಹಾಕಿ ಅವ್ರು ಸೌದಿದವರೆಗೆ ಏನೋ ಬರೀತಾರೆ, ಅವರನ್ನು ಅಲ್ಲಿ ಜೈಲಿಗೆ ಹಾಕ್ತಾರೆ. ಆವಾಗ ಕೋಟಾ ಶ್ರೀನಿವಾಸ್ ಪೂಜಾರಿ ಇಲ್ಲಿನ ಸಚಿವರಾಗಿದ್ದರು. ಜಯಪ್ರಕಾಶ್ ಹೆಗಡೆ ಏನೂ ಅಧಿಕಾರ ಇರಲಿಲ್ಲ. ಆದರೂ ಕೂಡ ಅಲ್ಲಿನ ಸೌದಿ ಅರೇಬಿಯಾದ ಏನು ಎಂಬಸಿಯನ್ನು ಭಾರತ ಇವರನ್ನೆಲ್ಲ ಸಂಪರ್ಕ ಮಾಡಿ ಹರೀಶ್ ಬಂಗೇರ ಪಾಪ ಚಿಕ್ಕ ಮಗು ಮತ್ತು ತಾಯಿ ಆ ಹರೀಶ್ ಬಂಗೇರನನ್ನು ಅಲ್ಲಿಂದ ಸುರಕ್ಷಿತವಾಗಿ ಕರ್ಕೊಂಡು ಬಂದಂಥ ವ್ಯಕ್ತಿ ಇದ್ದರೆ ಅದು ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ. ಜಯಪ್ರಕಾಶ್ ಹೆಗಡೆ ಬಗ್ಗೆ ಅದೆಷ್ಟೋ ಕೆಲಸಗಳಿದೆ ಅಂದರೆ ಜನರಿಗೆ ಸ್ಪಂದನೆ ಮಾಡ್ತಾರೆ. ಕೋಟಾ ಶ್ರೀನಿವಾಸ್ ಪೂಜಾರರು 4 ಅವಧಿಗೆ ವಿಧಾನ ಪರಿಷತ್ ಸದಸ್ಯರಾಗಿದ್ದರು, 3 ಅವಧಿಗೆ ಸಚಿವರಾಗಿದ್ದರು, 3 ಅವಧಿಗೆ ವಿರೋಧ ಪಕ್ಷ ನಾಯಕರಾಗಿದ್ದರು. ಯಾವ್ದಾದ್ರು ಒಂದು ಹೇಳಿಕೊಳ್ಳುವಂಥ ಕೆಲಸ ಮಾಡ್ತಿದ್ರೆ ಅವ್ರು ನಾವು ಮೆತ್ತೇವೆ. ಅದು ಈಗ ಕೋಟಾ ಶ್ರೀನಿವಾಸ್ ಪೂಜಾರರು ಬಿಡಿ ಅವರು. ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ಓಕೆ, ಕರೆ ಕಟ್ ಆಗಿದೆ ಸರ್, ಕಂಟಿನ್ಯೂ. ಈಗ ಕೋಟಾ ಶ್ರೀನಿವಾಸ್ ಪೂಜಾರ ಬಗ್ಗೆ ಇವ್ರು ಹೇಳಿದ್ರು ಒಬ್ಬ ಸಿಂಪಲ್ ಅಭ್ಯರ್ಥಿ ಅಂತ. ನಮ್ಗೆ ಅದ್ರ ಬಗ್ಗೆ ನಮ್ದು ಏನು ಟೀಕೆ ಇಲ್ಲ. ಕೋಟಾ ಶ್ರೀನಿವಾಸ್ ಪೂಜಾರ ಸಿಂಪಲ್ ಇರ್ಬೋದು, ಏನೇ ಇರ್ಬೋದು, ಆದರೆ ಅವ್ರ ಬಗ್ಗೆ ದೊಡ್ಡ ಅಪವಾದ ಇದೆ. ಹಾಲಾಡಿ ಶ್ರೀನಿವಾಸ್ ಶೆಟ್ಟರಿಗೆ ಅನ್ಯಾಯ ಮಾಡಿದ್ರು ಅಂತೇಳಿ ಹೇಳಿ. ನಾನು ತಿಳಿದಂತೆ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ರಾಜಕೀಯವಾಗಿ ಪ್ರಥಮ ಬಾರಿಗೆ ಅವರಿಗೆ ಸಹಾಯ ಮಾಡಿದ ವ್ಯಕ್ತಿಗಳು ಇಬ್ಬರು. ಐಎಂ ಜಯರಾಮ್ ಶೆಟ್ಟರ್ ಅಂತೇಳಿ ಅವರಿಗೆ ಇಲ್ಲ, ತೀರ್ಕೊಂಡಿದ್ದಾರೆ. ತದನಂತರ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು. ಏನು ಮೋನಪ್ಪ ಭಂಡಾರಿ ಅವರು MLCಯಲ್ಲಿ ಸೋತಾಗ ಪುನಃ ಉಪಚುನಾವಣೆ ಆದಾಗ, ಐವನ್ ಡಿಸೋಜ ತೀರಿ ಹೋದಾಗ ಪುನಃ ಉಪಚುನಾವಣೆ ಆದಾಗ ಮೋನಪ್ಪ ಭಂಡಾರಿಗೆ ಸೀಟ್ ಕೊಡುವಂಥ ವ್ಯವಸ್ಥೆ ಅವರ ಪಕ್ಷದಲ್ಲಿ ಆದಾಗ ಆ ಸೀಟು ಅವ್ರಿಗೆ ಕೊಡಬಾರ್ದು, ಶ್ರೀನಿವಾಸ್ ಪೂಜಾರಿಗೆ ಕೊಡಬೇಕಂತ ಹೇಳಿ ಬಲವಾದ ಸ್ವರ ಮಾಡಿ ಶ್ರೀನಿವಾಸ್ ಪೂಜಾರನ್ನು ಗೆಲ್ಲಿಸಿದಂಥ ವ್ಯಕ್ತಿ ಇದ್ದರೆ ಸನ್ಮಾನ್ಯ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು. ತದನಂತರ ನಿಮ್ಗೆ ಗೊತ್ತುಂಟು, ಶ್ರೀನಿವಾಸ್ ಪೂಜಾರಿಗೆ ಮಂತ್ರಿ ಸ್ಥಾನ ಬಂದಾಗ ಶ್ರೀನಿವಾಸ್ ಶೆಟ್ಟರಿಗೆ ಬಂದಾಗ ಶ್ರೀನಿವಾಸ್ ಶೆಟ್ಟರು ಬೆಂಗಳೂರಿಗೆ ಹೋದರು. ಆವಾಗ ಶ್ರೀನಿವಾಸ್ ಪೂಜಾರು ಶ್ರೀನಿವಾಸ್ ಶೆಟ್ಟರು ಜೊತೆಯಲ್ಲೇ ಇದ್ದರು, ಅವರ ರೂಮ್ನಲ್ಲೇ ಇದ್ದರು. ಶ್ರೀನಿವಾಸ್ ಶೆಟ್ಟರಿಗೆ ಮಂತ್ರಿ ತಪ್ಪಿ ಶ್ರೀನಿವಾಸ್ ಪೂಜಾರಿ ನೀವು ಪ್ರಮಾಣವಚನ ತಗೊಳ್ಬೇಕಂತಂದರೆ ಶ್ರೀನಿವಾಸ್ ಶೆಟ್ಟರಿಗೆ ಏನನ್ನು ಹೇಳಿದೆ, ಅಲ್ಲಿಂದ ಸೀದಾ ಹೋಗಿ ಪ್ರಮಾಣವಚನ ತೆಗೆದುಕೊಂಡಂಥ ವ್ಯಕ್ತಿ. ಅಂದರೆ ಅಷ್ಟು ಒಳ್ಳೆ, ಅಷ್ಟು ಸಿಂಪಲ್ಲು ಅಂಥ ಒಂದು ಎಲ್ಲ ಹೃದಯ ಗೆದ್ದಂಥ ವ್ಯಕ್ತಿಯಾಗಿದ್ದರೆ ಶ್ರೀನಿವಾಸ್ ಪೂಜಾರು ಶ್ರೀನಿವಾಸ್ ಶೆಟ್ಟರಿಗೆ ಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕಿತ್ತು. ಅದು ನನ್ನ ವಿಚಾರ ಅಂತ ಹೇಳಿದರೆ, ರಾಜಕೀಯವಾಗಿ ನನ್ನ ಪ್ರಕಾರ ಉಡುಪಿ ಜಿಲ್ಲೆಯಲ್ಲಿ ಒಂದು ಮಾತಿದೆ, ಹಂತವಾಗಿ ಬೆಳೆಯೋ ಎಲ್ಲ ನಾಯಕರನ್ನು ಶ್ರೀನಿವಾಸ್ ಪೂಜಾರರು ಮುಗಿಸಿದ್ರ ಮೂಲಕ ಇವತ್ತು ಏನೋ ಒಂದು ರಾಜಕೀಯವಾಗಿ ಏನೋ ಮೇಲ್ಮಟ್ಟದ ಹಿಡ್ಕೊಂಡು MP ಸ್ಥಾನವನ್ನು ಕೂಡ ಅವ್ರು ಪಡ್ಕೊಂಡು ಬಿಟ್ಟರೆ ಏನೋ ಪಕ್ಷದವರಿಗೆ ಕೊಟ್ಟದಲ್ಲ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನಾನು ಹೇಳುವುದಷ್ಟೇ, ಅಭಿವೃದ್ಧಿ ವಿಚಾರದಲ್ಲಿ ನಾವು ಮಾತಾಡುವ. ಜಯಪ್ರಕಾಶ್ ಹೆಗಡೆ ಎಲ್ಲೂ ಕೂಡ ಶ್ರೀನಿವಾಸ್ ಪೂಜಾರಿಗೆ ಹಿಂದಿ ಬರುವುದಿಲ್ಲ ಅಂತ, ಇಂಗ್ಲೀಷ್ ಬರುವುದಿಲ್ಲ ಅಂತ ಹೇಳಲಿಲ್ಲ. ಜಯಪ್ರಕಾಶ್ ಹೆಗಡೆ ಅವರು ಹೇಳಿದ್ದೇನು, ಒಬ್ಬ MP ಆದವನು ಸಂಸತ್ತಿಗೆ ಹೋಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಅವನಿಗೆ ಸ್ವಲ್ಪ ಹಿಂದಿ ಮತ್ತು ಇಂಗ್ಲೀಷ್ನ ಮೇಲೆ ಹಿಡಿತಬೇಕು. ಅಲ್ಲಿ ಮಾತಾಡಲಿಕ್ಕೆ ಇಂಗ್ಲೀಷ್ ಮತ್ತು ಅಲ್ಲಿ ಟ್ರಾನ್ಸ್ಲೇಟರ್ ಇರ್ತಾರೆ. ಬಟ್ ಟ್ರಾನ್ಸ್ಲೇಟರ್ ಎಲ್ಲಿರ್ತಾರೆ? ಸಂಸತ್ನ ಒಳಗಡೆ. ಇವರು ಎಲ್ಲಾದ್ರೂ ಒಂದು ಒಬ್ಬ IAS ಅಧಿಕಾರಿಯನ್ನು ಯಾರು ಭೇಟಿಯಾಗಿ ನಮ್ಮ ಜಿಲ್ಲೆಗೆ CR ಸಮಸ್ಯೆ ಪರಿಹಾರ ಆಗಬೇಕಂತ ಹೇಳಿದರೆ ಅಲ್ಲಿ ಹೋಗಿ ಇವತ್ತು ಹೊಯ್ಗೆ ಸಮಸ್ಯೆ ಪರಿಹಾರ ಮಾಡಿದಂಥ ವ್ಯಕ್ತಿ ಇದ್ದರೆ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು. ನಿಮ್ಗೆ ನೆನಪಿರ್ಬೋದು, ಮರಳು, ಕಲ್ಲು, ಜಲ್ಲಿ ಇದೆಲ್ಲ ನಿಂತು ಇಡೀ ಜಿಲ್ಲೆಯ ಒಂದು ಏನು ವ್ಯವಹಾರ ವ್ಯವಸ್ಥೆಯೇ ಸ್ತಬ್ಧವಾದಾಗ ಅದರ ಧ್ವನಿಯಾಗಿ ನಿಂತು ಏನೂ ಅಧಿಕಾರ ಇಲ್ಲದೆ ಇದ್ರೂ ಕೂಡ ಇವತ್ತು ಡೆಲ್ಲಿಗೋ ಏನು ಗ್ರೀನ್ ಬೆಂಚ್ಗೋ ಏನು ಸಂಬಂಧಪಟ್ಟ ಎಲ್ಲ ಕಡೆ ಹೋಗಿ ಆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿ ಇವತ್ತು ಲಾರಿ ಮಾಲಕರು ಇರ್ಬೋದು, ಕೂಲಿ ಕಾರ್ಮಿಕರಿಗೆ ಒಂದು ದಿನನಿತ್ಯದ ವ್ಯವಸ್ಥೆ ಮಾಡಿಕೊಟ್ಟಂಥ ವ್ಯಕ್ತಿ ಇದ್ದರೆ ಅದು ಜಯಪ್ರಕಾಶ್ ಹೆಗಡೆ. ನಾವು ಅದಕ್ಕೋಸ್ಕರ ನಮಗೆ ಬೇರೆ ಏನು ವಿಚಾರಗಳು ಬೇಡ, ನಮಗೆ ಈ ಕ್ಷೇತ್ರದ ಸಮಸ್ಯೆಗಳು, ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು. ಅದಕ್ಕೆ ನಾವು ಜಯಪ್ರಕಾಶ್ ಹೆಗಡೆ ಮುಂದಿಟ್ಕೊಂಡು ನಾವು ಮತವನ್ನು ಕೇಳ್ತಾ ಇದ್ದೇವೆ. ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ, ತಮ್ಮ ಹೆಸರು? ಶಶಿ ಬಳಕೂರು ಮೇಡಮ್. ಓಕೆ, ಹೇಳಿ. ಕುಂದಾಪುರ ವಿಧಾನಸಭಾ ಕ್ಷೇತ್ರ. ಕೇಳಿಸ್ತಾ ಉಂಟು ಸರ್, ಹೇಳಿ. ನಾವು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾ ಇದ್ದೀವಿ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಹಿಂದೆ ನಡೆದಂತ ವಿಧಾನಸಭಾ ಹಲೋ ಕೇಳಿಸ್ತದೆ ನಮ್ಮ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಗ್ಯಾರಂಟಿ ಭಾಗ್ಯಗಳನ್ನು ಜಾರಿಗೆ ಮಾಡಿದರು. ಅದೇ ರೀತಿಯಾಗಿ ಸರ್ಕಾರ ದಿನಗಳಲ್ಲಿ ನಮ್ಮಂತ ಬಡ ವರ್ಗದ ಜನರಿಗೆ
ಗ್ಯಾರಂಟಿ ಯೋಜನೆಗಳನ್ನು ಕೊಡುವುದರ ಮೂಲಕ ಅವರು ತಾವು ಕೊಟ್ಟಂತ ಗ್ಯಾರಂಟಿ ಭಾಗ್ಯವನ್ನು ಜನರಲ್ಲಿ ಮನವರಿಕೆ ಮಾಡಿ ಅದನ್ನು ಈ ಬಾರಿ ಉಳಿಸಿಕೊಂಡಿದ್ದಾರೆ. ಹಾಗೆ ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರ ನಮಗೆ ಮಾಡಿದಂತ ಅನ್ಯಾಯ ನೋಟ್ ಬ್ಯಾನ್ ಆಗ್ಲಿ ಮೇಡಮ್, ಇದರಿಂದ ಸಾಮಾನ್ಯ ಜೀವನ ಪರಿಸ್ಥಿತಿ ಅಧೋಗತಿಯಾಗಿದೆ. ನೋಟ್ ಬ್ಯಾನ್ ಆದಾಗ ತುಂಬಾ ಜನ ಪ್ರಾಣ ಕಳ್ಕೊಂಡ್ರು. ಮತ್ತೆ GST ಇಂದ ಗ್ಯಾಸ್ ಬೆಲೆ ಅತಿಯಾದ ಬೆಲೆ. ಇದಕ್ಕೋಸ್ಕರ ನಾವು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ನಾವು ಎಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಮತ್ತೆ ಮೇಡಮ್ ಅವರು ಒಂದು ಸಂವಿಧಾನ ವಿರೋಧಿ ಹೇಳಿಕೆಯನ್ನು ನೀಡಿದ್ರು ಬಿಜೆಪಿಯವರು. ಅಂತ ಹೇಳಿದ್ರೆ ನಮ್ಗೆ 400 ಸೀಟನ್ನು ಬಂದ್ರೆ ನಾವು ಸಂವಿಧಾನವನ್ನು ಬಿಡು ಮಾಡ್ತೇವೆ. ಅಂಬೇಡ್ಕರ್ ಬರೆದಂತ ಸಂವಿಧಾನ ಇಡೀ 224 ದೇಶಗಳು ಅನುಸರಿಸ್ತಾ ಇದೆ ಮೇಡಮ್, ನಿಮ್ಗೂ ಗೊತ್ತಿರುವಂತ ವಿಚಾರ. ಆ ಸಂವಿಧಾನವನ್ನೇ ಬದಲು ಮಾಡಕ್ಕೆ ಹೊರಟವರಿಗೆ ಖಂಡಿತ ನಾವು ನಮ್ಮ ದೇಶದಲ್ಲಿ ಆಡಳಿತ ಮಾಡಲು ಅವಕಾಶ ಮಾಡಿಕೊಡುವುದಿಲ್ಲ. ನಾವು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತೀವಿ. ಶಶಿ ಅವರು ಹೇಳಿದಾಗೆ ನಾನು ಶ್ರೀಕಾಂತ್ ನಾಯ್ಕರೇ, ನಾನು ತುಂಬಾ ಮನೆಗೆ ವಾರ್ಡಿಗೆ ನನ್ನ ಸ್ವಂತ ಮನೆ ವಾರ್ಡಿಗೆ ನಾನು ಹೋಗಿದ್ದೇನೆ. ಇಷ್ಟು ಒಳ್ಳೆ ವಾತಾವರಣ ಯಾವತ್ತೂ ನೋಡಲಿಲ್ಲ. ಅಂತ ಹೇಳಿದ್ರೆ ಮಹಿಳೆಯರು ಈ ಬಾರಿ ಕಾಂಗ್ರೆಸ್ನ 5 ಗ್ಯಾರಂಟಿಗೆ 100 ಮತ ಹಾಕ್ತೇವೆ ಅಂತ. ನಿನ್ನೆ ಜಯಪ್ರಕಾಶ್ ಹೆಗಡೆ 2 ಸಮಾವೇಶ ಆಗಿದೆ, ಒಂದು ಕೋಟೇಶ್ವರದಲ್ಲಿ ಕುಂದಾಪುರದ, ಮತ್ತೊಂದು ಇಲ್ಲಿ ಕೋಟೆ ಬ್ಲಾಕಿನ ಶಿರೂರು ಮೂರ್ಕೆಯಲ್ಲಿ. ಒಂದು 5 ರಿಂದ 6 ಸಾವಿರ ಮಹಿಳೆಯರ ಕಾರ್ಯಕ್ರಮ ಬಂದಿದೆ. ಅಂತ ಹೇಳಿದ್ರೆ ಮಹಿಳೆಯರಿಗೆ ಈ ಬಾರಿ ಗೊತ್ತಾಗಿದೆ ಬಿಜೆಪಿಯವರು ನಮಗೆ ಬೆಲೆ ಏರಿಕೆಯ ಮೂಲಕ ನಮ್ಗೆ ಹೊಡೆತ ಕೊಟ್ಟದ್ದು ಬಿಟ್ಟರೆ ನಮ್ಮ ದೈನಂದಿನ ಜೀವನದಲ್ಲಿ ಯಾವುದೇ ಸುಧಾರಣೆಯನ್ನು ಮಾಡುವುದಿಲ್ಲ. ಕಾಂಗ್ರೆಸ್ನಿಂದಾಗಿ 5 ಗ್ಯಾರಂಟಿಯಿಂದಾಗಿ ನಮ್ಮ ಜೀವನ ಮಟ್ಟ ಸುಧಾರಣೆ ಆಗಿದೆ ಅಂತ ಇವತ್ತು ಹೇಳ್ತಾ ಇದ್ದಾರೆ. ನಾನು ಸ್ವತಃ ಮನೆಗೆ ಹೋಗಿ ಕ್ಯಾನ್ವಾಸ್ ಮಾಡಿದವ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಿಗೆ ನೀವು ಕೊಟ್ಟಿದ್ದೀರಿ, ಅದನ್ನು ತಗೊಳ್ತಾ ಇದ್ದಾರೆ. ಹಾಗಂತ ಅದು ನಿಮಗೆ ಮತದಾನವಾಗಿ ಪರಿಣಾಮ ಆಗ್ತದೆ ಅಂತ ನೀವು ಖಂಡಿತವಾಗಿ ನಿಮ್ಗೆ ಆಗೋದಿಲ್ಲ. ಅದು 100ಕ್ಕೆ 100 ಜನರೆಲ್ಲರೂ ಇವತ್ತು ಮೋದಿಗೆ ಓಟ್ ಹಾಕ್ತೇನೆ ಎನ್ನುವಂಥ ಭರವಸೆಯನ್ನು ಎಲ್ಲ ಮತದಾರರು ಕೊಡ್ತಿದ್ದಾರೆ. ಇವತ್ತು ಯಾರ ಹತ್ರವೇ ಕೇಳಿ ಮೋದಿಯವರಿಗೆ ಒಂದು ಸಹಕಾರ ಕೊಡಬೇಕು ಎನ್ನುವಂಥ ವಿಚಾರ ಇವತ್ತು ಎಲ್ಲ ಕಡೆ ಬರ್ತಾ ಇದೆ. ಇವರು ಕೆಲವೊಂದು ವಿಚಾರಗಳನ್ನು ಸ್ವಲ್ಪ ಸುದೀರ್ಘವಾಗಿ ಹೇಳಿದ್ರು, ನಾನು ಮಧ್ಯೆ ಮಾತಾಡಿದ್ರೆ ಡಿಸ್ಟರ್ಬ್ ಆಗ್ತದೆ ಅಂತ ಹೇಳಿಲ್ಲ. ಒಂದಿನದ್ದು ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತನಾಡಿ ನೀವು ಮಾತಾಡ್ಬೋದು. ಹಲೋ, ನಮಸ್ತೆ, ತಮ್ಮ ಹೆಸರು? ಗೀತಾ ಅಂತ ತೆಕ್ಕಟ್ಟೆಯಿಂದ. ಓಕೆ, ಇವರು ಶ್ರೀಕಾಂತ್ ನಾಯ್ಕರಿಗೆ ಸರ್. ಹಲೋ ಹೇಳಿ ಅಕ್ಕ. ಸರ್, ಈಗ ನೀವು ಕೋಟ ಶ್ರೀನಿವಾಸ್ ಪೂಜಾರಿ ಕೊಟ್ಟಿದ್ರಿ, ನಾವು ಅವರ ಅಭಿಮಾನಿಗಳು ಈ ಹಿಂದೆ. ಆದ್ರೆ ಈಗ ನಾವು ಕರೆಂಟ್ ಬಿಲ್ ಆಗ್ಲಿ ಮತ್ತೆ ಗ್ಯಾಸ್ ಆಗ್ಲಿ, ಗ್ಯಾಸ್ ನೋಡಿ ಕಾಂಗ್ರೆಸ್ ನೋಡಿರುವಾಗ 400 ರೂಪಾಯಿ ಸಿಗ್ತಾ ಇತ್ತು, ಈಗ 1200 ರೂಪಾಯಿ ಹೋಗಿದೆ. ಕಾಂಗ್ರೆಸ್ ನವರು ಇರುವಾಗ ಒಮ್ಮೆ 1400 ಆಗಿತ್ತಕ್ಕ, ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ನೆನಪಿರ್ಲಿಕ್ಕಿಲ್ಲ. ನಾವು ಒಬ್ಬ ಬಿಜೆಪಿಯ ಮತದಾರರು. ಹೇಳಿ. ಅಲ್ಲ, ನಾವು ಯಾವ ಹೇಳಿ, ಲೇಡೀಸ್ಗೆ ಏನ್ ಕೊಟ್ಟಿದ್ರಿ ಕೇಂದ್ರದಿಂದ? ಹಲೋ, ಓಕೆ, ಏನ್ ಕೊಟ್ಟಿದ್ದೀರಾ ಅಂತ ಕೇಳ್ತಾ ಇದ್ರಿ ಕೇಂದ್ರದಿಂದ ಮಹಿಳೆಯರಿಗೆ? ಹಲೋ ಓಕೆ, ಮಾತಾಡಿ ಮೇಡಮ್. ಅಲ್ಲ, ನಮಗೂ ಆನ್ಸರ್ ಬೇಕಲ್ಲ. ಈಗ ಕೋಟ ಶ್ರೀನಿವಾಸ್ ಪೂಜಾರಿ ಹಿಡ್ಕೊಂಡು ನಾವು ಈಗ ಮತ ಕೇಳ್ತಾ ಇದ್ರಿ. ಯಾವ ಅಭಿವೃದ್ಧಿಯನ್ನು ನೋಡಿ ಕೊಡುದು? ಜಯಪ್ರಕಾಶ್ ಹೆಗಡೆ ಅವರಿಗೆ ಹೋಲಿಸಿದಾಗ ಕೋಟ ಶ್ರೀನಿವಾಸ್ ಪೂಜಾರಿ ಯಾವ ಅಭಿವೃದ್ಧಿ ಕೆಲಸ ಮಾಡಿದ್ರು? ಅಕ್ಕ, ಈಗ ಕೋಟ ಶ್ರೀನಿವಾಸ್ ಪೂಜಾರಿ ಸಚಿವರಾಗಿದ್ದಾಗ, ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರಾಗಿದ್ದಾಗ ಇಡೀ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಣ್ಣ ಈ ದೇವಸ್ಥಾನಗಳಿಗೂ ಒಂದು ಅನುದಾನವನ್ನು ಕೊಟ್ಟು, ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಇಷ್ಟೊಂದು ಅನುದಾನ ಇದೆ, ಅದನ್ನು ಎಲ್ಲ ಯಾವುದೇ ದೇವಸ್ಥಾನ ತಗೊಳ್ಳಿ, ಇವತ್ತು ಉಡುಪಿ ಮಂಗಳೂರಿನಲ್ಲಿ ಯಾವುದೇ ದೇವಸ್ಥಾನ ತಗೊಳ್ಳಿ, ಅದಕ್ಕೆ ಅತ್ಯಂತ ಗರಿಷ್ಠ ಮಟ್ಟದಲ್ಲಿ ಅನುದಾನ ಕೊಟ್ಟಂತಿದ್ದಾರೆ ಆದರೂ ಕೋಟ ಶ್ರೀನಿವಾಸ್ ಪೂಜಾರಿ ಅವರು. ಎರಡನೇದ್ದು, ಬಡವರಿಗೆ ಸ್ವಲ್ಪ ಆರ್ಥಿಕವಾಗಿ ಈ ವಿವಾಹ ಆಗಲಿಕ್ಕೆ ಸಪ್ತಪದಿ ಎನ್ನುವಂಥ ಒಂದು ಯೋಜನೆ ಅಂತಂದರು. ಹಾಸ್ಟೆಲ್ನ ವಿದ್ಯಾರ್ಥಿಗಳಿಗೆ ವಿಪರೀತವಾದಂಥ ಹಾಸ್ಟೆಲ್ನ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಸುಮಾರು 28,000 ವಿದ್ಯಾರ್ಥಿಗಳಿಗೆ ಏಕಕಾಲದಲ್ಲಿ ಯಾರೋ ಒಬ್ಬರು ಫೋನ್ ಮಾಡಿ ಅವರಿಗೆ ತಿಳಿಸ್ತಾರೆ, ಇಂತಿಂತ ನಾನು ಬಸ್ ಸ್ಟ್ಯಾಂಡಲ್ಲಿ ಎದುರು ಮಲಗ್ತೇನೆ, ನನಗೆ ಹಾಸ್ಟೆಲ್ನಲ್ಲಿ ಅಡ್ಮಿಷನ್ ಸಿಗ್ತಾ ಇಲ್ಲ ಎನ್ನುವಂಥ ಒಂದು ಮಾತನ್ನು ಕೇಳಿದಾಗ ಆವಾಗಲೇ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಒಂದೇ ದಿವಸದಲ್ಲಿ ಇಡೀ 28,000 ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆಯನ್ನು ಬಾಡಿಗೆ ಸರ್ಕಾರ ಹೈರ್ ಮಾಡಿಕೊಂಡು ಕೊಟ್ಟಂಥ ಉದಾಹರಣೆ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅವರದ್ದು. ಅದರೊಟ್ಟಿಗೆ ಅವರ ಇಲಾಖೆಯಲ್ಲಿ ಇದ್ದಂತಹ ಹಿಂದುಳಿದ ವರ್ಗ ಕಲ್ಯಾಣ ಇರ್ಬೋದು, ಸುಮಾರು 400-500 ಕೋಟಿಯಷ್ಟು ಯೋಜನೆಗಳನ್ನು ಇವತ್ತು ಅವರಿಗೆ ಬಹಳಷ್ಟು ಯೋಜನೆಗಳಿತ್ತು, ಹೆಚ್ಚಿನ ಅವಧಿ ಸಿಗಲಿಲ್ಲ, ಹಾಗಾಗಿ ಮಾಡಲಿಕ್ಕೆ ಆಗಲಿಲ್ಲ. ನಾನು ವಿಕಾಸ್ ಹೆಗ್ಡೆ ಅವರು ಕೇಳಿದಂಥ 2 ಪ್ರಶ್ನೆ ಹೇಳಬೇಕು. CRZ ಸಮಸ್ಯೆ ಇರ್ಬೋದು, ಇನ್ನೊಂದು ಸಮಸ್ಯೆಗಳಿಗೆ ಇದಕ್ಕೆಲ್ಲ ಮೂಲ ಕಾರಣ ಯಾರು? ಕಳೆದ ಇಲ್ಲಿ 30 ವರ್ಷದಿಂದ ಇವತ್ತು ಹೈವೇಗಳ ಅವ್ಯವಸ್ಥೆ ಬಗ್ಗೆ ಹೇಳಿದರು. 30 ವರ್ಷದಲ್ಲಿ ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದಂಥ ಆಸ್ಕರ್ ಫೆರ್ನಾಂಡಿಸ್ ಅವರು
ಸಕ್ಕರೆ ಕಾರ್ಖಾನೆ ಬಗ್ಗೆ ಹೇಳಿದರು. ಇದೆಲ್ಲವೂ ಯೋಜನೆಗಳನ್ನು ಅವರ ಅವಧಿಯಲ್ಲಿ ಎಲ್ಲಿ ತನಕ ಮುಟ್ಟಿತ್ತು ಎನ್ನುವಂಥದ್ದು ಅವರೇ ಅವರು ಪ್ರಶ್ನೆ ಮಾಡ್ಕೊಳ್ಬೇಕು. ಎರಡನೇದು, ಇವತ್ತು ಹೈವೇಗಳು ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಕಡೆ ಸರ್ವಿಸ್ ರೋಡ್ಗಳಿರ್ಬೋದು, ಅಂಡರ್ ಪಾಸ್ಗಳಿರ್ಬೋದು, ಆ ಸಂದರ್ಭದಲ್ಲಿ ಆಸ್ಕರ್ ಫೆರ್ನಾಂಡಿಸ್ ಇರುವ ಸಂದರ್ಭದಲ್ಲಿ ಮಾಡಿದಂಥ DPR ಅಲ್ಲಿ ಒಂದು ವ್ಯವಸ್ಥಿತವಾಗಿ ಯೋಜನೆ ಹಾಕಿಕೊಂಡಿದ್ರೆ ಇವತ್ತು ಯಾವುದೇ ರೀತಿಯಲ್ಲೂ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಇನ್ನೊಂದು ಅವರು ಹೇಳಿದ್ದು, ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಿಂದ ಸ್ವಲ್ಪ ಇತಿಹಾಸವನ್ನು ಮಾತಾಡಿದರು. ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿ BJP ಇರಲಿಲ್ಲ, ಜನಸಂಘ ಇರಲಿಲ್ಲ ಅಂತ ಹೇಳಿದರು. ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ವಾತಂತ್ರ್ಯ ಗಳಿಸಿದ ಪೂರ್ವದಲ್ಲಿ ನಾವು ಪ್ರಾರಂಭ ಮಾಡಿತ್ತು. ಸ್ವಾತಂತ್ರ್ಯ ಗಳಿಸಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಎನ್ನುವಂಥ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿದವರು ಯಾರು ಎನ್ನುವಂಥ ವಿಚಾರವನ್ನು ನಾವು ಚರ್ಚೆ ಮಾಡಬೇಕಲ್ವಾ? ಯಾರು ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿದವರು? ಒಬ್ಬ ಬ್ರಿಟಿಷ್ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿದವರು. ಇವರ ಪಕ್ಷಕ್ಕೆ ಮೂಲ ಪುರುಷನೇ ಯಾರಂತ ಹೇಳಿದ್ರೆ ಅದು ಬ್ರಿಟಿಷ್. ಒಬ್ಬ ಬ್ರಿಟಿಷ್ ವ್ಯಕ್ತಿ ತನ್ನದೇ ಇರುವಂತ ವಸಾಹತುಶಾಹಿ ಶಕ್ತಿಯನ್ನು ಓಡಿಸ್ಬೇಕಂತ ಹೇಳಿ ಪಕ್ಷವನ್ನು ಪ್ರಾರಂಭ ಮಾಡ್ತಾರೆ. ಇವರದ್ದು ಯಾಕೆ ಪಕ್ಷ ಸ್ಥಾಪನೆ ಆಯಿತು? ಒಂದು, ಭಾರತ ಎನ್ನುವಂಥದ್ದು ಸ್ವಾತಂತ್ರ್ಯ ಗಳಿಸಬಾರ್ದು, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಆ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಾರಂಭ ಆಯಿತು. ಅದು ಕಾಂಗ್ರೆಸ್ಸಿಗರಿಗೆ ಇವತ್ತು ಆ ಪಕ್ಷ ಸ್ಥಾಪಕ ಯಾರಂತ ಗೊತ್ತುಂಟು ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಪಕ್ಷದ ಸ್ಥಾಪಕ ಯಾರು? ನಮ್ಮ ಪಕ್ಷದ ಸ್ಥಾಪಕ ನಾವು ಹೆಮ್ಮೆಯಿಂದ ಹೇಳ್ತೇವೆ, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಈ ರಾಷ್ಟ್ರಕ್ಕೋಸ್ಕರ, ಈ ರಾಷ್ಟ್ರೀಯ ಸಮಗ್ರತೆಗೋಸ್ಕರ, ಈ ರಾಷ್ಟ್ರದ ಸಾಂಸ್ಕೃತಿಕ ಏಕೀಕರಣಕ್ಕೋಸ್ಕರ ಪ್ರಾಣವನ್ನೇ ಕೊಟ್ಟಂತ ವ್ಯಕ್ತಿಗಳು ಈ ದೇಶಕ್ಕೋಸ್ಕರ. ನಾವು ಹೆಮ್ಮೆಯಿಂದ ಹೇಳ್ತೇವೆ ಇವರು ನಮ್ಮ ಪಕ್ಷವನ್ನು ಪ್ರಾರಂಭ ಮಾಡಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಆನಂತರ ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಗಳಿಸಿ ಅಂತ ಹೇಳಿ ಕಾಂಗ್ರೆಸ್ ಅನ್ನು ವಿಸರ್ಜಿಸಿ ಅಂತ ಹೇಳಿ ಇವರು ವಿಸರ್ಜಿಸಿದ್ರ. ಇಂದಿರಾ ಗಾಂಧಿ ಅವರ ಬಗ್ಗೆ ಒಂದು ಮಾತು ಹೇಳಿದ್ರು ಇವರು, ಇವತ್ತು ಬಡವರಿಗೆ ಅದು ಮಾಡಿದೆ ಇದು ಮಾಡಿದೆ ಏನು ಬಹಳಷ್ಟು ಮಾತಾಡಿದ್ರು. ಅದೇ ಮಹಿಳೆ ನಮ್ಮ ವಾಜಪೇಯಿ ಅವರನ್ನು ದುರ್ಗೆ ಅಂತ ಹೊಗಳಿದ್ರು. ನಮ್ಮ ದೊಡ್ಡತನ ಅದು, ನಮ್ಮ ನಾಯಕರುಗಳ ದೊಡ್ಡತನ. ದುರ್ಗೆ ಅಂತ ಹೊಗಳಿದಂತಹ ವ್ಯಕ್ತಿ ಮಾಡಿದಂಥದ್ದೇನು? ತುರ್ತು ಪರಿಸ್ಥಿತಿಯನ್ನು ತಂದು ಈ ದೇಶದಲ್ಲಿ ಇವತ್ತು ಸಂವಿಧಾನದ ಬಗ್ಗೆ ಮಾತಾಡುವ ಕಾಂಗ್ರೆಸ್ಸಿಗರು ಸಂವಿಧಾನದ ವ್ಯವಸ್ಥೆಯನ್ನು ಬುಡ ಮೇಲೆ ಮಾಡಿದವರು ಇದೇ ಕಾಂಗ್ರೆಸ್ನವರು. ತುರ್ತು ಪರಿಸ್ಥಿತಿಯನ್ನು ಹೇರಿದ್ಯಾರು? ತುರ್ತು ಪರಿಸ್ಥಿತಿ ಕಾರಣ ಆವಾಗ ನೀವು ಏನು ಜನಸಂಖ್ಯೆ ಇಡೀ ದೇಶದ ವಾತಾವರಣವನ್ನೇ ಒಂಥರ ಏನು ಸಮರ್ಥನೆ ಖಂಡಿತ ಯಾವುದೇ ಕಾರಣ ಇರಲಿ, ಅಂಬೇಡ್ಕರ್ ಅವರು ರಚಿಸಿದಂತ ಸಂವಿಧಾನದ ಮೇಲೆ ಒಬ್ಬ ವ್ಯಕ್ತಿ ಫೋನ್ ಮಾಡಿ ಹೇಳಿದ್ರು ಇವರು ಸಂವಿಧಾನವನ್ನು ಬದಲಿಸ್ತೇವೆ ಅಂತ ಹೇಳಿ. 100ಕ್ಕೆ 100 ನಮ್ಮ ಕೇಂದ್ರದಲ್ಲಿರುವಂತ ಒಬ್ಬರೊಬ್ಬರು ನಾಯಕರು ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತ ಎಲ್ಲೂ ಹೇಳಿಲ್ಲ. ನೀವು ಅದನ್ನು ಆ ವಿಡಿಯೋವನ್ನು ಮತ್ತೆ ಕೇಳಬೇಕು. ಇವತ್ತು ಕೂಡ ನೀವು ಮೇಲ್ನೋಟಕ್ಕೆ ಒಂದೇ ವಾಕ್ಯವನ್ನು ಇಟ್ಕೊಂಡು ಮಾತಾಡಿದ್ರೆ ಅದು ವ್ಯವಸ್ಥೆ ಬದಲಾವಣೆ ಮನಸ್ಥಿತಿ ಇದೆ. ನೀವು ಯಾಕೆ ಹೇಳುದಿಲ್ಲ? 100ಕ್ಕೆ 100 ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಸಂವಿಧಾನ ಬದಲಾವಣೆ ಆಗಲಿಕ್ಕೆ ಸಾಧ್ಯವಿಲ್ಲ. ಅದು ಸಾಧ್ಯ ಮಾಡಿದ್ಯಾರು ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ಅವರು. ಅದು ಸಾಧ್ಯ ಮಾಡಿದ್ಯಾರು ಇಂದಿರಾ ಗಾಂಧಿ ಅವರು. ಹಲೋ ಪ್ರಗತಿ ಮೇಡಮ್ ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡಿದ್ದೀರಾ? ಸರ್ ಇಬ್ಬರಿಗೂ ನಮಸ್ಕಾರ. ನಮಸ್ತೆ. ನಮಸ್ತೆ ಅಣ್ಣ. ನಾನು ಶ್ರೀಕಾಂತ್ ಸರ್ ಅವರಿಗೆ ಒಂದು ಮಾತು ಕೇಳ್ತೇನೆ. ಕೇಳಿ. ಕೋಟಾ ಶ್ರೀನಿವಾಸ ಅವರು ಅವರ ನೀವು ಸ್ಟಾರ್ಟಿಂಗ್ ಇಂದ ಎಷ್ಟವರೆಗೂ ಅವರು ಮಾಡಿದಂತ ಕಾರ್ಯದ ಬಗ್ಗೆ ಎಲ್ಲಿ ಕೂಡ ಹೇಳ್ತಾರೆ. ಖಾಲಿ ಕೇಂದ್ರದ ಮೋದಿ ಮಾಡಿದ ಮೋದಿ ಮಾಡ್ತಾರೆ. ಹೇಳಿದಲ್ಲ ಧಾರ್ಮಿಕ ದತ್ತಿ ಇಲಾಖೆ ವರ್ಷದಿಂದ ಯಾವುದು ಕಾರ್ಯವನ್ನು ಮಾಡ್ಲಿಲ್ವಾ ಅದನ್ನ ಅಭಿವೃದ್ಧಿ? ಒಂದು ವಿಚಾರ. ಮತ್ತೊಂದಾಗಿ ಹೇಳ್ತೇನೆ ನಾನು, ಈ ಬಾರಿ ಕೇಂದ್ರದಿಂದ ಬಂದ್ರೆ ಸಂವಿಧಾನವನ್ನೇ ಬದಲು ಮಾಡ್ತೇನೆ ಅಂತ ಅನ್ನುವಂಥದ್ದು ಕೇಂದ್ರದ ಒಂದು ಘೋಷಣೆ ಇದೆ. ಅದು ನೀವು ಮಾಡ್ಲಿಕ್ಕೆ ಇದಾದ್ರೆ ಜನಗಳು ನಿಮ್ಮನ್ನ ಸುಮ್ಮನೆ ಬಿಡ್ತಾರ ಅನ್ನುವಂಥದ್ದು. ಇದಕ್ಕೆ ನನಗೆ ಒಂದು ಲೈವ್ ಕಾರ್ಯಕ್ರಮ ಮುಗಿಯೋದೊಳೆ ಇದಕ್ಕೊಂದು ಸ್ಪಷ್ಟವಾದ ಉತ್ತರವನ್ನು ಕೊಡ್ಬೇಕಾಗಿತ್ತು. ಒಂದು ನೀವು ಹೇಳಿದ ವಿಚಾರ ಯಾವುದೇ ಕಾರಣಕ್ಕೂ ಈ ಭಾರತ ದೇಶ ಸಂವಿಧಾನದ ಮೇಲೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಅತ್ಯಂತ ಗೌರವ ಇದೆ. ಭಾರತೀಯ ಜನತಾ ಪಾರ್ಟಿಯಷ್ಟು ಈ ಸಂವಿಧಾನವನ್ನು ಇಷ್ಟು ಬಾರಿ ತಿದ್ದುಪಡಿ ಮಾಡಿದವರು ಯಾರು? ಕಾಂಗ್ರೆಸ್ನವರಷ್ಟು ತಿದ್ದುಪಡಿ ಸಂವಿಧಾನವನ್ನು ಯಾರು ಮಾಡಲಿಲ್ಲ. ಕಾಂಗ್ರೆಸ್ನವರು ಸಂವಿಧಾನ ಅಂತ ಮಾಡಿ ಈ ಸಂವಿಧಾನದಲ್ಲಿ ಜಾತ್ಯತೀತತೆ ಪದ್ಧತಿ ವ್ಯವಸ್ಥೆಯನ್ನು ಸೇರ್ಪಡೆ ಮಾಡಿದವರು ಯಾರು? ಎಲ್ಲಾ ತಿದ್ದುಪಡಿಗಳನ್ನು ಎಲ್ಲಾ ಅನಾಚಾರಗಳನ್ನು ಸಂವಿಧಾನದ ಮೇಲೆ ಮಾಡಿದವರು ಕಾಂಗ್ರೆಸ್ನವರು. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕಾಂಗ್ರೆಸ್ನ ಈ ಸಂವಿಧಾನದ ಮೇಲೆ ಅಪನಂಬಿಕೆ ನೀಡುವುದಿಲ್ಲ. ಸಂವಿಧಾನವನ್ನು ಅತ್ಯಂತ ಗೌರವದಿಂದ ನಾವು ಪೂಜಿಸ್ತೇವೆ. ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಕೋಟಾ ಶ್ರೀನಿವಾಸ ಏನು ಕೆಲಸ ಮಾಡಲಿಲ್ಲ ಅಂತೇಳಿ. ಈಗಾಗಲೇ ತಮಗೆ ಹೇಳಿದೆ ನಾನು, ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ನಮ್ಮ ಇಡೀ ಅವಳಿ ಜಿಲ್ಲೆಗಳಿಗೆ ವಿತರಣೆ ಮಾಡಿದ್ದಾರೆ. ಅದರೊಟ್ಟಿಗೆ ಹಾಸ್ಟೆಲ್ನ ವ್ಯವಸ್ಥೆಗಳಿರ್ಬೋದು, ಅದರೊಟ್ಟಿಗೆ ಅವರು ವಿಧಾನ ಪರಿಷತ್ ಸದಸ್ಯರಾದಂಥದ್ದು ಪಂಚಾಯತ್ ರಾಜ್ ವ್ಯವಸ್ಥೆ ಅಡಿಯಲ್ಲಿ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಒಂದಷ್ಟು ಕಾಯಕಲ್ಪಗಳನ್ನು ಕೊಡುವಲ್ಲಿ ಬಹಳಷ್ಟು ಕೆಲಸ ಮಾಡಿದೆ. ಇವತ್ತು ಪಂಚಾಯತ್ ಸದಸ್ಯರುಗಳಿಗೆ ಒಂದು 20 ರೂಪಾಯಿ ಗೌರವಧನ, ಇವತ್ತು 2000 ರೂಪಾಯಿ ತನಕ ಗೌರವಧನ ಬಂದು ಸಮಾಜದಲ್ಲಿ ಒಂದು ಗೌರವಯುತವಾಗಿ ಮಾಡಬೇಕಂತ ಆದ್ರೆ ಶ್ರೀನಿವಾಸ ಪೂಜಾರಿ ಅವರ ಇವತ್ತು ದಾಖಲೆಗಳು ಇರ್ತವೆ. ನೀವು ಹೇಳ್ಬೋದು ಅಲ್ಲ ಅಂತ ಹೇಳಿ. ವ್ಯವಸ್ಥೆಯಲ್ಲಿ ಗೋರ್ಪಡೆ ಅವರು ಎರಡನೇದು
ಅವರು ಹಾಲಾಡಿ ಅವರಿಗೆ ಮೋಸ ಮಾಡಿದ್ರೆ ಅಂತ ಹೇಳಿದ್ರಿ. ಜಯಪ್ರಕಾಶ್ ಹೆಗಡೆ ಅವರ ಮೇಲೆ ಅಂತ ಹಲವಾರು ಅಪವಾದಗಳಿವೆ. ನಿಮ್ಮದೇ ರಾಜಕೀಯ ಗುರು ಅಂತ ನಾನು ತಿಳ್ಕೊಂಡಿದ್ದೇನೆ. ಪ್ರತಾಪ್ ಚಂದ್ರ ಶೆಟ್ಟಿ ಅವರಿಗೆ ಅವರು ಅನ್ಯಾಯ ಮಾಡಿದ್ದೆ ಎನ್ನುವಂತ ಜಯಪ್ರಕಾಶ್ ಹೆಗಡೆ ಅದು ಎಲ್ಲರಿಗೂ ಗೊತ್ತಿದೆ. ಎರಡನೇದು, ಕೊನೆಯದಾಗಿ ನಾನು ಹೇಳಿಕೆ ಬಯಸುವುದು, ಜಯಪ್ರಕಾಶ್ ಹೆಗಡೆ ಅವರು ಎಷ್ಟೇ ಒಳ್ಳೆಯದಂತ ನೀವು ಹೇಳಿ, ಒಂದು ಬದ್ಧತೆ ಇಲ್ಲದಂತ ರಾಜಕಾರಣಕ್ಕೆ ಉದಾಹರಣೆ ಜಯಪ್ರಕಾಶ್ ಹೆಗಡೆ ಅವರು. ಯಾವುದೇ ಚುನಾವಣೆಯಲ್ಲಿ ಒಂದು ಚುನಾವಣೆ ಬಂದು ಇನ್ನೊಂದು ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ಅವ್ರ ಪಕ್ಷ ಬದಲಾಗಿರ್ತಾರೆ. ಯಾವ ಸಂದರ್ಭದಲ್ಲಿ ಮುಂದೆ ಈ ಚುನಾವಣೆಯಲ್ಲಿ ಅವ್ರು ಸೋಲ್ತಾರೆ, ಸೋತು ಮತ್ತೆ ಬಿಜೆಪಿ ಕದ ತರ್ತಾರೆ ಖಂಡಿತವಾಗಿ. ಸರಿ ಮೇಡಮ್, ಒಂದು ಆಸ್ಕರ್ ಫರ್ನಾಂಡಿಸ್ ಈ ದೇಶದಲ್ಲಿ ಅತ್ಯಂತ ಒಬ್ಬ ಮಹಾನ್ ನಾಯಕ. ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಅತಿ ಹೆಚ್ಚು ಶ್ರಮಿಸಿದವರಿದ್ರೆ ಆಸ್ಕರ್ ಫರ್ನಾಂಡಿಸ್. ಅದ್ರ ಬಗ್ಗೆ ಹೇಳಲಿಕ್ಕೆ ತುಂಬಾ ಇದೆ, ಈಗ ಸಮಯ ಮೀರಿದೆ. ಜಯಪ್ರಕಾಶ್ ಹೆಗಡೆ ಎಲ್ಲೂ ಕೂಡ ಪಕ್ಷಾಂತರಿ ಅಲ್ಲ. ಇವತ್ತಿನ ಜಂಪಿಂಗ್ ಉಚ್ಚಾಟನೆ ಮಾಡಿದ್ದಾರೆ. ಒಂದ್ ನಿಮಿಷ ಹೇಳ್ತೇನೆ ನಾನು. ಜಯಪ್ರಕಾಶ್ ಹೆಗಡೆ 1994ರಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗ್ತಾರೆ, ಸಚಿವರಾಗ್ತಾರೆ, ಈ ಜಿಲ್ಲೆಯನ್ನು ಮಾಡ್ತಾರೆ. ಅದೆಷ್ಟೋ ಮೀನುಗಾರಿಕಾ ಇಲಾಖೆ ಕಾಯಕಲ್ಪ ಕೊಟ್ಟಂತ ವ್ಯಕ್ತಿ ಸನ್ಮಾನ ಜಯಪ್ರಕಾಶ್ ಹೆಗಡೆ. ತದನಂತರ ಜನತಾದಳ ಇಬ್ಬಾಗ ಆದಾಗ ಜಯಪ್ರಕಾಶ್ ಹೆಗಡೆ ಯಾವುದೇ ಪಕ್ಷಕ್ಕೆ ಹೋಗುದಿಲ್ಲ. ಅವರು ಪಕ್ಷೇತರರಾಗಿ 2 ಅವಧಿಗೆ ಬ್ರಹ್ಮಾವರ ಕ್ಷೇತ್ರದಲ್ಲಿ ಗೆಲ್ತಾರೆ. ಬ್ರಹ್ಮಾವರ ಕ್ಷೇತ್ರ ಹೋದ ನಂತರ ಅವರಿಗೆ ಅನಿವಾರ್ಯವಾಗಿ ಒಂದು ಕ್ಷೇತ್ರ ಬೇಕಾಯಿತು. ಕುಂದಾಪುರಕ್ಕೆ ನಾವೇ ಅವ್ರನ್ನ ಕರ್ಕೊಂಡು ಬರ್ತೇವೆ, ಕಾಂಗ್ರೆಸ್ನಲ್ಲಿ ನಿಲ್ಲಿಸ್ತೇವೆ. ಅವ್ರು ಸೋಲ್ತಾರೆ, ಶ್ರೀನಿವಾಸ್ ಶೆಟ್ಟಿ ಇದ್ರು. ತದನಂತರ 2 ಬಾರಿ ಅವರಿಗೆ 3 ಬಾರಿ MP ಸೀಟ್ ಕೊಡ್ತೇವೆ, 1 ಬಾರಿ ಗೆಲ್ತಾರೆ, 2 ವರ್ಷಗಳ ಅವಧಿ ಸಿಗ್ತದೆ. ತದನಂತರ ರಾಜಕೀಯ ಬದಲಾವಣೆಗಳಲ್ಲಿ ಪ್ರತಾಪ್ ಚಂದ್ರ ಶೆಟ್ಟಿ ವಿಧಾನ ಪರಿಷತ್ ಸ್ಪರ್ಧೆ ಮಾಡಿದಾಗ ಜಯಪ್ರಕಾಶ್ ಹೆಗಡೆ ಅವರ ವಿರುದ್ಧ ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತಾರೆ. ಖಂಡಿತ ಆವಾಗ ನಾವು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತೇವೆ, ಇದನ್ನು ನಾವು ಒಪ್ಕೊಳ್ತೇವೆ. ತದನಂತರ ಜಯಪ್ರಕಾಶ್ ಹೆಗಡೆ ಬಿಜೆಪಿ ಸೇರ್ತಾರೆ. ಬಿಜೆಪಿ ಸೇರಿದ ಜಯಪ್ರಕಾಶ್ ಹೆಗಡೆ 4 ಚುನಾವಣೆಗಳನ್ನು ನೋಡ್ತಾರೆ. ತನಗೆ MP ಸೀಟ್ ಸಿಗ್ಬೋದು, MLA ಸೀಟ್ ಸಿಗ್ಬೋದು ಅಂತ ಹೇಳಿ. ಆವಾಗ ಬಿಜೆಪಿ ಅವರು ಜಯಪ್ರಕಾಶ್ ಹೆಗಡೆ ಟಿಕೆಟ್ ಕೊಡುವುದಿಲ್ಲ. ಜಯಪ್ರಕಾಶ್ ಹೆಗಡೆ ರಾಜಕೀಯ ಸನ್ಯಾಸಿ ಅಲ್ಲ, ಅವ್ರಿಗೆ ಇನ್ನೂ ಜನಸೇವೆ ಮಾಡಬೇಕು. ನಾನೊಬ್ಬ ಅಧಿಕಾರಕ್ಕೋಸ್ಕರ ಕೆಜೆಪಿ ಮಾಡಿ ಹೋಗಿ ಪುನಃ ಹೇಗೆ ಬಂದ್ ಹೇಗೆ ಅದು ಪಕ್ಷದಿಂದ ಪಕ್ಷಕ್ಕೆ ಆ ರೀತಿ ಹಾರಲಿಲ್ಲ. ಅವರ ಭಾವನೆಗಳಿಗೆ ಧಕ್ಕೆ ಬಂದಾಗ ಕಾಂಗ್ರೆಸ್ಗೆ ಅವರಾಗಿ ಬಂದಲ್ಲ, ನಾವು ಜಯಪ್ರಕಾಶ್ ಅವರನ್ನ ಮನವೊಲಿಸಿ ಕಾಂಗ್ರೆಸ್ಗೆ ಕರ್ಕೊಂಡು ಬಂದು ನಮ್ಗೊಂದು ಸಮರ್ಥ ನಾಯಕತ್ವ ಬೇಕಿತ್ತು. ಒಬ್ಬ ಈ ಕ್ಷೇತ್ರ ಲೀಡರ್ಗಳೇ ಇಲ್ಲ, ಇಲ್ಲಿ ಉಡುಪಿಯಲ್ಲಿ ಕಾಂಗ್ರೆಸ್ಗೆ ಲೀಡರ್ಗಳೇ ಇಲ್ಲ. ಹಾಗಾಗಿ ಅವ್ರನ್ನ ಸೀಟ್ ಕೊಟ್ಟು MP ನಿಲ್ಲುವಂತ ಹಾಗೆ ಎಲ್ಲಾ ಪಕ್ಷದಲ್ಲಿ ಎಲ್ಲ ಲೀಡರ್ಗಳೇ. ಜಯಪ್ರಕಾಶ್ ಹೆಗಡೆ ಅವರು ಒಬ್ಬ ರಾಜಕೀಯ ಸನ್ಯಾಸಿ ಅಲ್ಲ, ಅವರಿಗೆ ರಾಜಕೀಯವಾಗಿ ನಿಂತು ಒಂದು ಸಂಸದನಾಗಿ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕಂತ ಕನಸಿರಲಿ. ಜೀವಮಾನ ಇಡೀ ನಾವು ಬದುಕಿರುವವರೆಗೂ ನಮಗೆ ಅಧಿಕಾರ ಬೇಕೆನ್ನುವಂತ ಹಪಾಪಿಯ ರಾಜಕಾರಣಿ ಜಯಪ್ರಕಾಶ್ ಹೆಗಡೆ. ಶ್ರೀನಿವಾಸ್ ಪೂಜಾರಿ ಅವರು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ಎಲ್ಲದಕ್ಕೂ ಒಂದು ಹಂತವಾಗಿ ಈಗ ಪಾರ್ಲಿಮೆಂಟ್ ಗೆ ಸ್ಪರ್ಧೆ ಮಾಡ್ತಿದ್ದು ನಮ್ಮ ಪಕ್ಷದ ಹೆಮ್ಮೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅವರಿಗೆ ಒಂದು ಪಕ್ಷ ಪಾರ್ಲಿಮೆಂಟ್ ಗೆ ಅವಕಾಶ 100ಕ್ಕೆ 100 ಜಯಪ್ರಕಾಶ್ ಹೆಗಡೆ ಅವಕಾಶ. ಏಕೆಂದ್ರೆ ಕಳೆದ ಮೂರುವರೆ ಅವಧಿಯಲ್ಲಿ ಅವರಿಗೆ ಒಂದು ಉನ್ನತವಾದ ಸ್ಥಾನಮಾನವನ್ನು ಕೊಟ್ಟಿದೆ. ಹಿಂದುಳಿದ ವರ್ಗದ ಆಯೋಗದ ಸ್ಥಾನಮಾನ ಉನ್ನತ ಸ್ಥಾನ. ಜಯಪ್ರಕಾಶ್ ಹೆಗಡೆ ಉನ್ನತ ಸ್ಥಾನಮಾನ ಏನಾಗಬೇಕು? ಜಯಪ್ರಕಾಶ್ ಹೆಗಡೆ ಶಾಸಕ ಸ್ಥಾನ ಅಥವಾ ಸಂಸದ ಸ್ಥಾನ ಸ್ಥಾನಮಾನ ಅವರಿಗೆ ಶಾಸನ ಪದದ ಮೇಲೆ ಅಭಿಮಾನ ಇಲ್ಲ ಅಂದ್ರೆ ಜುಡಿಷಿಯರಿ ನಮ್ಮ ಮೇಲೆ ಅಭಿಮಾನ, ನಮ್ಮ ಪಕ್ಷದ ಮೇಲೆ ಗೌರವ ಇತ್ತಿರ್ಲಿ ಅಂತಂದ್ರೆ ಈ ಅವಧಿ ಮುಗಿಯೋರು ಯಾಕೆ ನಿಂತರು? ಅವರು ಕಾಂಗ್ರೆಸ್ ಹೋಗುದು ಅಧಿಕಾರ ಬೇಕು, ಅಧಿಕಾರ ಅವರು ರಾಜೀನಾಮೆ ಕೊಡ್ಲಿಕ್ಕೆ ಹೋಗಿದ್ರು. ಟೈಮ್ ಆಗಿದೆ. ಸೊ ಇಬ್ರು ಕೂಡ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯಗಳನ್ನ ನೀವು ಹಂಚ್ಕೊಂಡಿದ್ರಿ. ಸೊ ನಿಮ್ಮ ಪಕ್ಷದ ಬಗ್ಗೆ ನೀವು ಮಾತಾಡಿದ್ರೆ, ನಿಮ್ಮ ಪಕ್ಷದ ಬಗ್ಗೆ ನೀವು ಮಾತಾಡಿದ್ರಿ. ಸೊ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ ಚುನಾವಣೆಗೆ. ಸೊ ಕಾದು ನೋಡೋಣ ಏನಾಗ್ತದೆ ಅಂತ. ಮತದಾರರೇ ಅದಕ್ಕೆ ಉತ್ತರ ಕೊಡ್ತಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಲೋಕಸಮರ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ 24/7.